ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಉಮೇಶ್ ಎನ್ ಬಿ. ನೀವು ನೋಡ್ತಾ ಇದ್ದೀರಾ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಮುಖೇನ ಅರ್ಥಶಾಸ್ತ್ರದ ವಿಷಯವನ್ನ. ಬಂಧುಗಳೇ, ಈ ದಿನ ಅರ್ಥಶಾಸ್ತ್ರದ ಪ್ರಮುಖ ವಿಷಯ ವಸ್ತುವಾದಂತಹ ಒಂದು ಬೇಡಿಕೆ ಅನ್ನುವಂತಹ ವಿಷಯವನ್ನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ಡಿಮ್ಯಾಂಡ್ ಅನ್ನುವಂತಹ ಒಂದು ಸಬ್ಜೆಕ್ಟ್ ಅನ್ನ. ಏನು ಬೇಡಿಕೆ ಅಂದ್ರೆ ಏನು, ಆ ಬೇಡಿಕೆಯ ಒಂದು ಲಕ್ಷಣಗಳು ಯಾವ್ಯಾವು, ಮತ್ತು ಬೇಡಿಕೆಯ ನಿಯಮ ಅಂದ್ರೆ ಏನು, ಬೇಡಿಕೆಯ ನಿಯಮದ ಅಪವಾದಗಳ್ಯಾವ್ಯಾವು, ಅದೇ ರೀತಿಯಾಗಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಮತ್ತು ಅದರ ವಿಧಗಳು, ಅದೇ ರೀತಿಯಾಗಿ ರೇಖಾಚಿತ್ರ, ಇವುಗಳನ್ನೆಲ್ಲವನ್ನ ಈ ಕ್ಲಾಸ್ನಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೇಡಿಕೆ ಅಂದರೇನು ಅಂತ ಯಾರನ್ನಾದ್ರೂ ನಾವು ಸಾಮಾನ್ಯವಾಗಿ ಪ್ರಶ್ನೆ ಮಾಡಿದಾಗ ಅವರು ಹೇಳೋದು ಒಂದೇ, ಈ ಬೇಡಿಕೆ ಅಂದ್ರೆ ಒಂದು ಬಯಕೆ ಅಂತ, ಅಂದ್ರೆ ಆಸೆ ಅಂತ ಹೇಳ್ತಾರೆ, ಒಂದು ಕೊಳ್ಳುವಂತ ಒಂದು ಇಚ್ಛೆ ಅಂತ ಹೇಳ್ತಾರೆ. ಬೇಡಿಕೆ ಅಂದ್ರೆ ಈ ಒಂದು ಬಯಕೆ ಅಥವಾ ಆಸೆ ಅಥವಾ ಕೊಳ್ಳುವಂತ ಒಂದು ಇಚ್ಛೆ ಇದ್ರೆ ಸಾಕ, ಅದು ಬೇಡಿಕೆ ಆಗುತ್ತಾ? ಬೇಡಿಕೆ ಅಂತ ಕರೆಸಿಕೊಳ್ಳುತ್ತಾ ಅಂದ್ರೆ ಅದು ಸಾಧ್ಯವಿಲ್ಲ. ಬೇಡಿಕೆ ಅಂತ ಹೇಳಬೇಕಾದ್ರೆ ಆ ಬೇಡಿಕೆಗೆ ಅದರದೇ ಆದಂತ ಕೆಲವೊಂದು ಲಕ್ಷಣಗಳು ಅನ್ನೋದು ಅತ್ಯಂತ ಪ್ರಮುಖವಾಗುತ್ತೆ. ಉದಾಹರಣೆ ಅಂದ್ರೆ ಒಂದು ಜಿಲೇಬಿಯನ್ನ ತಗೊಳ್ಳಿ. ಆ ಜಿಲೇಬಿ ಅಂತ ಕರೆಸಿಕೊಳ್ಬೇಕಾದ ಅಂತ ಹೇಳಿದ್ರೆ ಅದಕ್ಕೆ ಸಿಹಿ ಅನ್ನೋ ಅಂಶ ಪ್ರಮುಖವಾದದ್ದು. ಅದು ಜಿಲೇಬಿಯ ಒಂದು ಗುಣಲಕ್ಷಣ. ಅದೇ ರೀತಿಯಾಗಿ ಅದು ಕೇಸರಿ ಬಣ್ಣವನ್ನು ಹೊಂದಿರಬೇಕು, ಬಹುಪಾಲು. ಅದೇ ರೀತಿಯಾಗಿ ಅದು ವೃತ್ತಾಕಾರವನ್ನು ಹೊಂದಿರಬೇಕು. ಅಂದಾಗ ಮಾತ್ರ ನೀವು ಅದು ಜಿಲೇಬಿ ಅಂತ ಕನ್ಸಿಡರ್ ಮಾಡ್ತೀರಾ, ಅಂದ್ರೆ ಒಪ್ಪಿಕೊಳ್ತೀರಾ ಅಂತ. ಅಂದ್ರೆ ಯಾವುದನ್ನ ನೋಡಿ ನೀವು ಜಿಲೇಬಿ ಅಂತ ಒಪ್ಪಿಕೊಂಡ್ರಿ ಅಂದ್ರೆ ಅದು ವೃತ್ತಾಕಾರ ಆಗಿರ್ಬೋದು, ಅಥವಾ ಕೇಸರಿ ಬಣ್ಣದಲ್ಲಿ ಇರುವುದನ್ನ ನೋಡಿ ಆದ್ರೂ ಆಗಿರ್ಬೋದು, ಅಥವಾ ಸಿಹಿ ಅನ್ನುವಂತ ಒಂದು ಅಂಶವನ್ನ ನೋಡಿ ಆದ್ರೂ ಕೂಡ ಆಗಿರ್ಬೋದು. ಅಂದ್ರೆ ಆ ಜಿಲೇಬಿ ಅನ್ನೋದಕ್ಕೆ ಅದರದೇ ಆದಂತಹ ಒಂದು ಗುಣಲಕ್ಷಣಗಳಿವೆ. ಅದೇ ರೀತಿಯಾಗಿ ಬೇಡಿಕೆ ಅಂತ ಹೇಳಬೇಕಾದ್ರೂ ಕೂಡ ಅದಕ್ಕೆ ಅದರದೇ ಆದಂತಹ ಕೆಲವೊಂದು ಗುಣಲಕ್ಷಣಗಳು ಇರ್ತವೆ. ಅವು ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಲೆ ಅನ್ನೋದು ಬರುತ್ತೆ, ಪ್ರೈಸ್ ಅಂತ. ಏನು ಪ್ರೈಸ್ ಅಂತ? ನಮ್ಗೆ ಬಯಕೆ ಇದೆ, ಏನೋ ಒಂದು ಪುಸ್ತಕವನ್ನ ತಗೋಬೇಕು ಅನ್ನುವಂತ ಒಂದು ಬಯಕೆ ಇದೆ ಅಂತ ಆದ್ರೆ ಆ ಪುಸ್ತಕದ ಬೆಲೆನೇ ಗೊತ್ತಿಲ್ಲ, ನಮಗೆ ಅದರ ರೇಟೇ ಗೊತ್ತಿಲ್ಲ ಅಂದ್ರೆ ಆ ಪುಸ್ತಕವನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ, ಗೊತ್ತಿಲ್ಲ. ನೀವು ಯಾವ್ದಾದ್ರು ಒಂದು ಅಂಗಡಿ ಹೋಗಿ ಒಂದು ಬುಕ್ ತಗೋಬೇಕಂದ್ರೆ ಬುಕ್ ಕೊಡಿ ಅಂತ ಸುಮ್ಮನೆ ಕೇಳಿದಷ್ಟು ರೊಕ್ಕ ಕೊಟ್ಟು ಬಂದ್ಬಿಡ್ತೀರಿ? ಇಲ್ಲ, ಮೊದ್ಲಿಗೆ ಅದ್ರ ರೇಟ್ ಕೇಳ್ತೀರಿ, ಪುಸ್ತಕ ನೋಡ್ತೀರಿ, ಎಷ್ಟಪ್ಪ ಇದ್ರ ರೇಟ್ ಅಂತ ಕೇಳ್ತೀರಿ. ಅಂದ್ರೆ ಬೆಲೆ ಅನ್ನೋದು ಅತ್ಯಂತ ಪ್ರಮುಖವಾದದ್ದು ಅಂತ. ನಮಗೆ ಬಯಕೆ ಗೊತ್ತಿದೆ, ಅದೇ ರೀತಿಯಾಗಿ ಆ ವಸ್ತುವಿನ ಬೆಲೆಯು ಕೂಡ ಗೊತ್ತಿದೆ, ಪ್ರೈಸ್ ಅನ್ನೋದು ಕೂಡ ಗೊತ್ತಿದೆ. ನಮಗೆ ಬಯಕೆ ಇದೆ, ಆ ವಸ್ತುವಿನ ಬೆಲೆ ಅನ್ನೋದು ಗೊತ್ತಿದೆ. ಇವೆರಡೂ ಇದ್ರೆ ಸಾಕ ಬೇಡಿಕೆ ಆಗುತ್ತಾ? ಇಲ್ಲ. ಏನ್ ಬೇಕು? ಯಾವ ಅವಧಿಯಲ್ಲಿ ಖರೀದಿ ಮಾಡ್ತಾ ಇದ್ದೇವೆ, ಯಾವ ಕಾಲಘಟ್ಟದಲ್ಲಿ ಅದನ್ನು ಖರೀದಿ ಮಾಡ್ತಾ ಇದ್ದೇವೆ ಅನ್ನೋದು ಪ್ರಮುಖವಾದದ್ದು. ಅದು ಹೇಗೆ ಅಂದ್ರೆ, ಉದಾಹರಣೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಏನ್ ಮಾಡ್ತೀವಿ, ತೆಳುವಾದ ಬಟ್ಟೆಯನ್ನ ಹೆಚ್ಚಿಗೆ ಖರೀದಿ ಮಾಡ್ತೇವೆ. ಅದೇ ಚಳಿಗಾಲದಲ್ಲಿ ಸ್ವೆಟರ್ ಅನ್ನ ಖರೀದಿ ಮಾಡ್ತೀವಿ. ಬೇಸಿಗೆ ಕಾಲದಲ್ಲಿ ಸ್ವೆಟರ್ ನ ಖರೀದಿ ಮಾಡ್ಲಿಕ್ಕೆ ಮುಂದಾಗುವುದಿಲ್ಲ. ಅಂದ್ರೆ ಯಾವ ಕಾಲಘಟ್ಟದಲ್ಲಿ ಯಾವ ವಸ್ತುವಿಗೆ ಬೇಡಿಕೆ ಅನ್ನೋದು ಇರುತ್ತೆ ಅನ್ನೋದು, ಅಂದ್ರೆ ಕಾಲ ಅನ್ನೋದು ಅದಂತ ಪ್ರಮುಖವಾದದ್ದು ಅಂತ ಬೇಡಿಕೆ ಅಂತ ಹೇಳಬೇಕಾದ್ರೆ. ಅಂದ್ರೆ ಪೀರಿಯಡ್ ಅಂತ ಕರಿತೀವಿ ನಾವು, ಇಂಗ್ಲಿಷ್ ನಲ್ಲಿ ಪೀರಿಯಡ್ ಅಂತ ಕರಿತೀವಿ. ಅರ್ಥ ಆಯ್ತು? ನಮ್ಗೆ ಬಯಕೆ ಇದೆ, ಆ ಸರಕಿನ ಒಂದು ಅಥವಾ ಒಂದು ಪುಸ್ತಕದ ಬೆಲೆ ಗೊತ್ತಿದೆ, ಅದು ಯಾವ ಕಾಲಘಟ್ಟದಲ್ಲಿ ಖರೀದಿ ಮಾಡ್ತಾ ಇದ್ದೇವೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ನಮ್ಗೆ ಎಕ್ಸಾಮ್ ಹತ್ರ ಇದ್ದಾಗ ಖರೀದಿ ಮಾಡ್ತಾ ಇದ್ದೇವೋ ಅಥವಾ ಎಕ್ಸಾಮ್ ದೂರಿದ್ದಾಗ ಖರೀದಿ ಮಾಡ್ತಾ ಇದ್ದೇವೋ, ನಾವು 10ನೇ ಇದ್ದಾಗ ಸೆಕೆಂಡ್ ಪಿ ಸಿ ಬುಕ್ ತಗೊಳ್ತಾ ಇದ್ದೇವೋ ಅಥವಾ ಸೆಕೆಂಡ್ ಪಿ ಸಿ ಇದ್ದಾಗ 10ನೇ ಬುಕ್ ತಗೊಳ್ತಾ ಇದ್ದೇವೋ ಅನ್ನೋದು ನಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ಬೆಲೆ ಗೊತ್ತಿದೆ, ಕಾಲ ಗೊತ್ತಿದೆ, ಬಯಕೆ ಗೊತ್ತಿದೆ. ಇವಿಷ್ಟೇ ಇದ್ರೆ ಸಾಕಾಗೋದಿಲ್ಲ. ಬೇಡಿಕೆ ಅಂತ ಹೇಳಬೇಕಾದ್ರೆ ಇನ್ನೂ ಕೆಲವು ಅಂಶಗಳು ಬೇಕು. ಏನ್ ಬೇಕು? ಆ ಪುಸ್ತಕವನ್ನ ಖರೀದಿ ಮಾಡ್ಲಿಕ್ಕೆ ಒಂದು ವೇದಿಕೆ ಅನ್ನೋದು ಬೇಕಾ? ಅದು ಮೀಶೋ ಆದ್ರೂ ಆಗಿರ್ಬೋದು, ಅಥವಾ ಫ್ಲಿಪ್ಕಾರ್ಟ್ ಆದ್ರೂ ಆಗಿರ್ಬೋದು, ಅಥವಾ ನಿಮ್ಮ ಹತ್ತಿರದ ಒಂದು ಅಂಗಡಿ ಆದ್ರೂ ಕೂಡ ಆಗಿರ್ಬೋದು. ಅಂದ್ರೆ ಒಂದು ಮಾರುಕಟ್ಟೆ ಅನ್ನೋದು ಬೇಕು, ಅದಕ್ಕೆ ಖರೀದಿ ಮಾಡ್ಲಿಕ್ಕೆ ಒಂದು ಮಾರುಕಟ್ಟೆ ಅನ್ನೋದು ಕೂಡ ಬೇಕು. ಏನ್ ಬೇಕು? ಮಾರುಕಟ್ಟೆ ಬೇಕು, ಮಾರ್ಕೆಟ್ ಅನ್ನೋದು ಬೇಕು. ಪ್ರೈಸ್ ಇದೆ, ಅದೇ ರೀತಿಯಾಗಿ ಪೀರಿಯಡ್ ಇದೆ, ಮಾರ್ಕೆಟ್ ಇದೆ.
ಆದ್ರೆ ನಮ್ ಕಡೆ ಹಣನೇ ಇಲ್ಲ. ಏನಿಲ್ಲ, ಹಣ ಅನ್ನೋದೇ ಇಲ್ಲ. ಒಂದ್ ಪುಸ್ತಕ ತಗೋಬೇಕು ಅನ್ನೋ ಬಯಕೆ ಇದೆ, ಆ ಪುಸ್ತಕದ ರೇಟು ಗೊತ್ತಿದೆ, ಅದು ಯಾವಾಗ ತಗೊಳ್ತಾ ಇದ್ದೀನಿ ಅನ್ನೋದು ಗೊತ್ತಿದೆ, ಅಲ್ಲಿ ಯಾವ ಅಂಗಡಿಯಲ್ಲಿ ತಗೊಳ್ತಾ ಇದ್ದೀನಿ ಅನ್ನೋದು ಗೊತ್ತಿದೆ. ಆದ್ರೆ ಹಣನ ಇಲ್ಲ ಅಂದ್ರೆ ಕೊಳ್ಳಿಕ್ಕೆ ಸಾಧ್ಯನಾ, ತಗೊಳ್ಳಿಕ್ಕೆ ಸಾಧ್ಯನಾ ಆ ಪುಸ್ತಕನ? ಇಲ್ಲ. ಅಂದ್ರೆ ಹಣ ಅನ್ನೋದು ಬೇಕು, ನಮ್ ಕಡೆ ಆದಾಯ ಅನ್ನೋದು ಬೇಕು. ಇದನ್ನ ಅರ್ಥಶಾಸ್ತ್ರದಲ್ಲಿ ನಾವು ಕೊಳ್ಳುವ ಶಕ್ತಿ ಅಂತ ಕರಿತೀವಿ. ಎಂತ ಕರಿತೀವಿ? ಕೊಳ್ಳುವ ಶಕ್ತಿ ಅಂತ ಕರಿತೀವಿ. ಪರ್ಚೇಸಿಂಗ್ ಪವರ್ ಅಂತ ಕರಿತೀವಿ. ಕೊಳ್ಳುವ ಶಕ್ತಿ ಅಂತ ಕರಿತೀವಿ. ಈ 4 ಅಂಶಗಳು ಇದ್ದಾಗ ಮಾತ್ರ ಇದು ಬೇಡಿಕೆ ಅಂತ ಕರೆಸಿಕೊಳ್ಳುತ್ತೆ. ಬೆಲೆ, ಕಾಲ, ಮಾರುಕಟ್ಟೆ ಮತ್ತು ಕೊಳ್ಳುವ ಶಕ್ತಿ, ಅದೇ ರೀತಿ ಬಯಕೆ, ಇವೆಲ್ಲ ಇದ್ದಾಗ ಮಾತ್ರ ಅದು ಬೇಡಿಕೆ ಆಗ್ಲಿಕ್ಕೆ ಸಾಧ್ಯ ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಇವುಗಳ ಆಧಾರದ ಮೇಲೆ ಅನೇಕ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದಂತ ರೀತಿಯಲ್ಲಿ, ತಮ್ಮದೇ ಶೈಲಿಯಲ್ಲಿ ವ್ಯಾಖ್ಯಾನಗಳನ್ನ ಕೊಡ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಬಂದಂತಹ ವ್ಯಕ್ತಿ ಅಂದ್ರೆ ಅದು ಬೆನ್ ಹ್ಯಾಮನ್ ಅಂತ. ಇವರು ಹೇಳೋ ಪ್ರಕಾರ ಅರ್ಥಶಾಸ್ತ್ರ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಅಂದ್ರೆ ಏನು ಅಂತ ಹೇಳುತ್ತಾರೆ ಅಂದ್ರೆ, ಮಾನವ ತಾನು ಬಯಸಿದ್ದನ್ನ ಕೊಳ್ಳಿಕ್ಕೋಸ್ಕರ ನಿರ್ದಿಷ್ಟ ಬೆಲೆ ಮತ್ತು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ಖರೀದಿ ಮಾಡ್ತಾನೋ ಅನ್ನೋದನ್ನ ನಾವೇನಂತ ಕರಿತೀವಿ? ಬೇಡಿಕೆ ಅಂತ ಕರಿತೀವಿ ಅಂತ ಬೆನ್ ಹ್ಯಾಮನ್ ಅವರು ಹೇಳ್ತಾರೆ. ಅಂದ್ರೆ ಒಂದು ನಿರ್ದಿಷ್ಟ ಬೆಲೆ ಮತ್ತು ನಿರ್ದಿಷ್ಟ ಕಾಲಾವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಕೊಳ್ಳುವಂತ ಒಂದು ಸರಕಿನ ಪ್ರಮಾಣವನ್ನ ಬೇಡಿಕೆ ಅಂತ ಕರಿತೀವಿ ಅಂತ ಬೆನ್ ಹ್ಯಾಮನ್ ಅವರು ಹೇಳ್ತಾರೆ. ಬೆನ್ ಹ್ಯಾಮನ್ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞರು ಬರ್ತಾರೋ, ಅವರು ಯಾರಪ್ಪ ಅಂದ್ರೆ ಚಾಪ್ಮನ್ ಅಂತ ಬರ್ತಾರೆ. ಇವರು ಏನ್ ಹೇಳ್ತಾರೆ ಅಂದ್ರೆ, ಮಾನವನ ಬಯಕೆಯ ಒಂದು ನಿರ್ದಿಷ್ಟವಾದಂತ ಪ್ರಮಾಣವನ್ನ ಬೇಡಿಕೆ ಅಂತ ಕರಿತೀವಿ ಅಂತ ಹೇಳ್ತಾರೆ ಚಾಪ್ಮನ್ ಅವರು. ಅಂದ್ರೆ ಅವರು ಕೂಡ ಅದನ್ನೇ ಹೇಳ್ತಾರೆ, ಅಂದ್ರೆ ನಿರ್ದಿಷ್ಟ ಬೆಲೆ ಮತ್ತು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಕೊಂಡುಕೊಳ್ಳುವಂತ ಒಂದು ಸರಕಿನ ಒಂದು ಪ್ರಮಾಣವನ್ನ ಬೇಡಿಕೆ ಅಂತ ಕರಿತೀವಿ ಅಂತ ಚಾಪ್ಮನ್ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಇನ್ನೂ 2 ಅರ್ಥಶಾಸ್ತ್ರಜ್ಞರು ಬರ್ತಾರೋ, ಅವರು ಯಾರ್ಯಾರಪ್ಪ ಅಂದ್ರೆ ಸ್ಟೋನಿಯರ್ ಮತ್ತು ಹೇಗನ್ ಅವರು. ಈ ಸ್ಟೋನಿಯರ್ ಮತ್ತು ಹೇಗನ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಬೇಡಿಕೆ ಅನ್ನೋದು ಬಯಕೆಯ ಒಂದು ಸಾಕಾಗುವಷ್ಟು, ಒಂದು ಬಯಕೆಯನ್ನ ಪಟ್ಟಿರುವಂತ ಒಂದು ವಸ್ತುವನ್ನ ಸಾಕಾಗುವಷ್ಟು ಪಡೆದುಕೊಳ್ಳಲು ಹಣ ಪಡೆದ ಬೆಂಬಲ ಒಂದು ಬಯಕೆಯನ್ನ ಬೇಡಿಕೆ ಅಂತ ಹೇಳ್ತಾರೆ. ಅಂದ್ರೆ ಹಣ ಪಡೆದ ಬೆಂಬಲ ಬಯಕೆಯನ್ನ ಬೇಡಿಕೆ ಅಂತ ಸ್ಟೋನಿಯರ್ ಮತ್ತು ಹೇಗ್ ಅವರು ಹೇಳ್ತಾರೆ. ಇವ್ರು ಏನ್ ಹೇಳಿದಾರಲ್ಲ, ಬೆನ್ ಹ್ಯಾಮನ್ ಆಗಿರ್ಬೋದು, ಚಾಪ್ಮನ್ ಆಗಿರ್ಬೋದು, ಮತ್ತು ಸ್ಟೋನಿಯರ್ ಮತ್ತು ಹೇಗ್ ಅವರು, ಇವರ ಹೇಳಿರುವಂತ ಎಲ್ಲ ಹೇಳಿಕೆಯನ್ನ ಆಧರಿಸಿ ಒಂದು ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡಲಾಗುತ್ತೆ. ಏನಪ್ಪಾ ಅಂದ್ರೆ, ಒಂದು ಬೇಡಿಕೆ ಅಂದ್ರೆ ನಿರ್ದಿಷ್ಟ ಬೆಲೆ ಮತ್ತು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳುವಂತ ಒಂದು ಸರಕಿನ ಪ್ರಮಾಣವನ್ನ ಬೇಡಿಕೆ ಅಂತ ಕರೀತೇವೆ. ಇತರ ಸ್ಥಿತಿಗತಿಗಳು ಅಂತ ಹೇಳಿದ್ವಿ. ಏನು ಇತರ ಸ್ಥಿತಿಗತಿಗಳು ಅಂದ್ರೆ, ಜನಸಂಖ್ಯೆಯಾಗಿರಬಹುದು, ಆದಾಯ ಆಗಿರಬಹುದು, ಬೆಲೆ ಆಗಿರಬಹುದು, ಈ ರೀತಿ ಹಲವು ಅಂಶಗಳು ಸ್ಥಿರವಾಗಿದ್ದಾಗ, ಗಾತ್ರ, ಈಗೆಲ್ಲ ಬಣ್ಣ, ಅನುಭೋಗಿ ಅಭಿರುಚಿ ಇವೆಲ್ಲ ಸ್ಥಿರವಾಗಿದ್ದಾಗ ನಿರ್ದಿಷ್ಟ ಬೆಲೆ ಮತ್ತು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಒಬ್ಬ ಅನುಭೋಗಿ ಕೊಳ್ಳಲು ಇಚ್ಛಿಸಿರುವಂತಹ ಒಂದು ಸರಕಿನ ಪ್ರಮಾಣವನ್ನ ನಾವು ಬೇಡಿಕೆ ಅಂತ ಕರೀತೇವೆ ಅಂತ ಹೇಳ್ತಾರೆ. ಇವರು ಹೇಳಿರುವಂತ ಹೇಳಿಕೆಯನ್ನ ಇವರು ಹೇಳಿದ ಪ್ರಕಾರನೇ ಹೇಳಬೇಕು. ಅದನ್ನ ಬಿಟ್ಕೊಟ್ಟು ನಿಮ್ಮದೇ ಆದಂತಹ ಶೈಲಿಯಲ್ಲಿ ಹೇಳಿದ್ರೆ ಅದು ಇವರ ವಾಕ್ಯ ಆಗಲ್ಲ, ನಿಮ್ಮ ವಾಕ್ಯ ಆಗುತ್ತೆ ಅಷ್ಟೇ. ಇವರುಗಳು ಹೇಳಿರುವಂತ ಒಂದು ವ್ಯಾಖ್ಯಾನ ಆಗೋದಿಲ್ಲ, ನಿಮ್ಮ ವ್ಯಾಖ್ಯಾನವಾಗಿ ಮಾರ್ಪಡುತ್ತೆ ಅದು. ಈಗ ನಾವೇನ್ ನೋಡಿದ್ವಿ, ಬೇಡಿಕೆ ಅಂದ್ರೆ ಏನ್ ಅನ್ನೋದು ಅರ್ಥ ಆಯ್ತು. ಬೇಡಿಕೆ ಒಂದು ಲಕ್ಷಣವನ್ನ ನೋಡಿದ್ವಿ. ಅದೇ ರೀತಿಯಾಗಿ ಬೇಡಿಕೆಗೆ ಚಾಪ್ಮನ್, ಅದೇ ರೀತಿಯಾಗಿ ಬೆನ್ ಹ್ಯಾಮನ್ ಮತ್ತು ಸ್ಟೋನಿಯರ್ ಮತ್ತು ಹೇಗ್ ಅವರು ಯಾವ ರೀತಿಯಾಗಿ ತಮ್ಮ ವ್ಯಾಖ್ಯಾನವನ್ನ ನೀಡಿದ್ರು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ನೋಡಿದ್ವಿ. ಈಗ ಬೇಡಿಕೆ ನಿಯಮವನ್ನ ನೋಡ್ತಾ ಹೋಗೋಣ.
ಮೊದಲನೇದಾಗಿ ಈ ಬೇಡಿಕೆ ನಿಯಮ ಅಂತ ಬರುತ್ತೆ. ಬೇಡಿಕೆಯಲ್ಲಿ ಬೇಡಿಕೆ ನಿಯಮ ಅಂತ ಬರುತ್ತೆ. ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಾನು ಬೇಡಿಕೆ ಅಂದ್ರೆ ಏನಂತ ಹೇಳಿದೆ, ಮತ್ತೆ ಬೇಡಿಕೆ ಒಂದು ಲಕ್ಷಣಗಳನ್ನ ಹೇಳಿದೆ. ಪ್ರೈಸ್, ಮಾರ್ಕೆಟ್, ಪೀರಿಯಡ್ ಅಂಡ್ ಕೊಳ್ಳುವಂತ ಶಕ್ತಿ ಅಂದ್ರೆ ಪರ್ಚೇಸಿಂಗ್ ಪವರ್. ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಬೆನ್ಹಾಮ್ ಅವರು ಏನ್ ಹೇಳಿದ್ರು, ಅದೇ ರೀತಿಯಾಗಿ ಚಾಪಮನ್ ಅವರು ಏನ್ ಹೇಳಿದ್ರು, ಮತ್ತೆ ಸ್ಟೋನಿಯರ್ ಮತ್ತೆ ಹೇಗ್ ಅವರು ಏನ್ ಹೇಳಿದ್ರು, ಬೇಡಿಕೆ ಅಂದ್ರೆ ಏನು ಅನ್ನೋದನ್ನ ಅವರ ವ್ಯಾಖ್ಯಾನವನ್ನ ಹೇಳಿದ್ವಿ. ಅವರ ಒಟ್ಟಾರೆಯಾಗಿ ಬೇಡಿಕೆ ಅಂದ್ರೆ ಏನು ಅನ್ನೋದನ್ನ ಕೂಡ ಹೇಳಿದೆ. ಈಗ ಅದರಲ್ಲಿ ಬೇಡಿಕೆ ನಿಯಮ ಅಂತ ಬರುತ್ತೆ. ಈ ಬೇಡಿಕೆ ನಿಯಮ ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಈ ಬೇಡಿಕೆ ನಿಯಮವನ್ನ ಆಲ್ಫ್ರೆಡ್ ಮಾರ್ಷಲ್ ರವರು 1809ರಲ್ಲಿ ಅರ್ಥಶಾಸ್ತ್ರದ ಮೂಲ ತತ್ವಗಳು ಅನ್ನುವಂತ ಒಂದು ಕೃತಿಯ ಮೂಲಕ, ಒಂದು ಪುಸ್ತಕದ ಮೂಲಕ ಈ ಒಂದು ಬೇಡಿಕೆ ನಿಯಮವನ್ನು ನಮಗೆ ತಿಳಿಸ್ಕೊಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಆದಂತದ್ದು. ಯಾವುದು? ಬೇಡಿಕೆ ನಿಯಮ ಅಂತ. ಏನು ಬೇಡಿಕೆ ನಿಯಮ ಅಂದ್ರೆ ಏನು ಅಂದ್ರೆ, ಬೆಲೆಯೊಂದಿಗೆ ಬೇಡಿಕೆ ಅನ್ನೋದು ವಿರುದ್ಧವಾದಂತ ಸಂಬಂಧವನ್ನು ಹೊಂದಿರುವುದೇ ಈ ಬೇಡಿಕೆ ನಿಯಮ ನಮಗೆ ತಿಳಿಸ್ಕೊಡುತ್ತೆ. ಅಂದ್ರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಅನ್ನೋದು ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಬೆಲೆ ಕಡಿಮೆ ಆದಾಗ ಬೇಡಿಕೆ ಅನ್ನೋದು ಹೆಚ್ಚಾಗುತ್ತೆ ಅನ್ನೋದು ಈ ಬೇಡಿಕೆ ನಿಯಮ ಅನ್ನೋದು ತಿಳಿಸ್ಕೊಡುತ್ತೆ. ಇದನ್ನೇ ಆಲ್ಫ್ರೆಡ್ ಮಾರ್ಷಲ್ ಅವರು 1890ರಲ್ಲಿ ಅರ್ಥಶಾಸ್ತ್ರದ ಮೂಲ ತತ್ವಗಳು ಅನ್ನುವಂತಹ ಒಂದು ಪುಸ್ತಕದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುವುದಾಗಿರ್ಬೋದು, ಮತ್ತು ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗಿರ್ಬೋದು. ಇಲ್ಲಿ ಬೆಲೆ ಮತ್ತು ಬೇಡಿಕೆ ನಡುವೆ ವಿಲೋಮ ಸಂಬಂಧ ಅನ್ನೋದು ಕಂಡು ಬರುತ್ತೆ, ಅಂದ್ರೆ ವಿರುದ್ಧ ಸಂಬಂಧ ಅನ್ನೋದು ಕಂಡು ಬರುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಬೇಡಿಕೆ ನಿಯಮ ಅಂತ ಕರಿತೀವಿ. ಯಾವಾಗ್ಲೂ ಬೇಡಿಕೆ ರೇಖೆ ಅನ್ನೋದು, ಈ ಒಂದು ಬೇಡಿಕೆ ರೇಖೆ ಅನ್ನೋದು ಇದನ್ನ ಡಿಮ್ಯಾಂಡ್ ಕರ್ವ್ ಅಂತ ಕರಿತೇವೆ. ಇದನ್ನ ಡಿಮ್ಯಾಂಡ್ ಕರ್ವ್. ಈ ರೀತಿ ಇದ್ರೆ ಇದು ಸಪ್ಲೈ ಕರ್ವ್, ಇದು ಡಿಮ್ಯಾಂಡ್ ಕರ್ವ್. ಅಥವಾ ನಾವು ಕೇವಲ ಡಿಮ್ಯಾಂಡ್ ಅಂತ ನೋಡ್ತಾ ಇದ್ದೀವಿ, ಆ ಉದ್ದೇಶದಿಂದ ಡಿಮ್ಯಾಂಡ್ ಅನ್ನ ನೋಡೋಣ ಅಷ್ಟೇ. ಯಾಕೆ ಡಿಮ್ಯಾಂಡ್ ಕರ್ವ್ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ? ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅಂದ್ರೆ ಬೆಲೆ ಮತ್ತು ಬೇಡಿಕೆ ವಿರುದ್ಧ ಸಂಬಂಧವನ್ನ ಹೊಂದಿರುವಂತ ಉದ್ದೇಶದಿಂದಾಗಿ ಯಾವಾಗಲೂ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ. ಅರ್ಥಾತ್ ಅದೇ ರೀತಿ ಪೂರೈಕೆ ರೇಖೆ ಅಂತ ಹೇಳಿದ್ರೆ, ಪೂರೈಕೆ ರೇಖೆ ಯಾಕೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತದೆ ಅಂದ್ರೆ ಪೂರೈಕೆ ಮತ್ತು ಬೆಲೆ ನೇರ ಸಂಬಂಧವನ್ನು ಹೊಂದಿರುವುದರಿಂದ ಅದು ಮೇಲ್ಮುಖವಾಗಿ ಚಲಿಸುತ್ತೆ. ವಿಲೋಮ ಸಂಬಂಧವನ್ನು ಹೊಂದಿರುವುದರಿಂದ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ. ಇಷ್ಟೇ ತಿಳ್ಕೊಳ್ಳಿ. ಅರ್ಥ ಆಯ್ತು? ಇದು ಬೇಡಿಕೆ ರೇಖೆ. ಇದು ನಾವು ಒಂದು ನಿಮ್ ಕೋಷ್ಟಕದ ಸಹಾಯದಿಂದ ತಿಳಿಸಬೇಕಾದ್ರೆ ಒಂದು ಕೋಷ್ಟಕ ಬರ್ಕೊಂತೀನಿ. ಇಲ್ಲೇ ಬೆಲೆ ಬರ್ಕೊಂತೀನಿ, ಇಲ್ಲೇ ಬೇಡಿಕೆನ ಬರ್ಕೊಂತೀನಿ. ಪಿ ಅಂದ್ರೆ ಬೆಲೆ, ಪ್ರೈಸ್ ಅಂತ. ಡಿ ಅಂದ್ರೆ ಡಿಮ್ಯಾಂಡ್ ಅಂತ. ಅರ್ಥ ಆಯ್ತು? ಈಗ ಹಂಗೆ ಒಂದೆರಡು ಉದಾಹರಣೆಯನ್ನ ಬರ್ಕೊಂಡು ಹೇಳ್ತೇನೆ ನಿಮಗೆ. ಇಲ್ಲಿ ಒಂದು 5, 10, 15, ಒಂದು 20 ಅಂತ ಇಟ್ಕೊಳ್ಳಿ. ಇಲ್ಲೇ ಒಂದು 25, ಒಂದು 20, ಒಂದು 15, ಇಲ್ಲಿ ಒಂದು 10 ಅಂತ. ಅಂದ್ರೆ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ಸರಕನ್ನ ತಗೊಂಡಿದ್ದೀನಿ, ಆ ಸರಕಿನ ಬೆಲೆಯನ್ನ ಈ ಕಡೆ ಬರ್ಕೊಂಡಿದ್ದೀನಿ, ಅದರ ಒಂದು ಬೇಡಿಕೆಯನ್ನ, ಡಿಮ್ಯಾಂಡ್ ಅನ್ನ ಈ ಕಡೆ ಬರ್ಕೊಂಡಿದ್ದೀನಿ. ಅರ್ಥಾತ್ ಬೆಲೆ ಒಂದು ಸರಕಿನ, ಒಂದು ಉದಾಹರಣೆಗೆ ಒಂದು ಪುಸ್ತಕನ ತಗೊಳ್ಳಿ, ಆ ಪುಸ್ತಕದ ಬೆಲೆ 5 ರೂಪಾಯಿ ಇದ್ದಾಗ ಬೇಡಿಕೆ ಅನ್ನೋದು 25 ಇತ್ತು. ಎಷ್ಟಿತ್ತು? 25 ಇತ್ತು. ಅದೇ ಪುಸ್ತಕದ ಬೆಲೆ ಹೆಚ್ಚಿಗೆ ಆಗಿತ್ತು. ಎಷ್ಟಾಯ್ತು? 10 ಆಯಿತು. 25ರಿಂದ ಬೇಡಿಕೆ ಅನ್ನೋದು 5 ಕಡಿಮೆ ಆಯಿತು, ಅಂದ್ರೆ 20ಕ್ಕೆ ಕಡಿಮೆ ಆಯಿತು ಅಂತ. ಯಾವ ರೀತಿಯಾಗಿ ಬೆಲೆ ಏರಿಕೆ ದರದಲ್ಲಿ ಹೋಗ್ತಾ ಇದೆಯೋ ಅದೇ ರೀತಿಯಾಗಿ ಬೇಡಿಕೆ ಅನ್ನೋದು ಇಳಿಮುಖವಾಗಿ ಹೋಗ್ತಾ ಇದೆ. ಇದನ್ನೇ ಬೇಡಿಕೆ ನಿಯಮ ಅಂತ ಕರಿತೀವಿ. ಅರ್ಥ ಆಯ್ತು? ಇದನ್ನ ರೇಖಾಚಿತ್ರದ ಮೂಲಕ ಯಾವ ರೀತಿ ಅಂದ್ರೆ ಈ ರೀತಿ ಇರುತ್ತೆ. ಇಲ್ಲೇ ಡಿಮ್ಯಾಂಡ್ ಅನ್ನ ಬರೆಯಲಾಗುತ್ತೆ, ಬೇಡಿಕೆಯಲ್ಲಿ ಪ್ರೈಸ್ ಅನ್ನ ಬರೆಯಲಾಗುತ್ತೆ. ಈ ರೀತಿ ಇರುತ್ತೆ. ಯಾವಾಗ ಬೆಲೆ ಪಿ ಇಂದ P1 ಗೆ ಜಂಪ್ ಆಯಿತು, ಯಾವಾಗ ಹೆಚ್ಚಿಗೆ ಆಯಿತು ಅವಾಗ ಬೇಡಿಕೆ ಅನ್ನೋದು D2 ಇಂದ D1 ಗೆ ಕಡಿಮೆ ಆಗುತ್ತೆ. ಇಲ್ಲ, ಬೆಲೆ ಹೆಚ್ಚಾಗಿದೆ, ಬೇಡಿಕೆ ಅನ್ನೋದು ಕಡಿಮೆ ಆಗಿದೆ. ಬೆಲೆ ಕಡಿಮೆ ಆಗಿದೆ, ಬೇಡಿಕೆ ಅನ್ನೋದು ಹೆಚ್ಚಾಗಿದೆ. ಅರ್ಥ ಆಯ್ತು? ಇದನ್ನ ಬೇಡಿಕೆ ನಿಯಮ ಅಂತ ಕರಿತೇವೆ. ಯಾವಾಗ ಬೆಲೆ ಹೆಚ್ಚಾಗುತ್ತೆ ಅವಾಗ ಬೇಡಿಕೆ ಕಡಿಮೆ ಆಗುತ್ತೆ, ಯಾವಾಗ ಬೆಲೆ ಕಡಿಮೆ ಆಗುತ್ತೆ ಅವಾಗ ಬೇಡಿಕೆ ಹೆಚ್ಚಾಗುತ್ತೆ. ಇಲ್ಲಿ ನೋಡಿ ಬೇಕಾದ್ರೆ ಬೆಲೆ 15 ಇದೆ, ಅವಾಗ ಬೇಡಿಕೆನೂ ಕೂಡ 15 ಇದೆ.
ಬೆಲೆ ಮತ್ತೆ ಹೆಚ್ಚಿಗೆ ಆಯ್ತು, 15ರಿಂದ 20 ಆಯ್ತು. ಅವಾಗ 15 ಇದ್ದು ಬೇಡಿಕೆ 10 ಆಯ್ತು. ಅಂದ್ರೆ ಬೆಲೆ ಹೆಚ್ಚಿಗೆ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಅನ್ನೋದು ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ. ಇದನ್ನೇ ಬೇಡಿಕೆ ನಿಯಮ ಅಂತ ಕರೀತೇವೆ. ಅದೇ ರೀತಿಯಾಗಿ ಈ ಬೇಡಿಕೆಗೆ ವಿರುದ್ಧವಾಗಿ ಬೇಡಿಕೆ ನಿಯಮದ ಒಂದು ಅಪವಾದಗಳು ಅಂತ ಕಂಡು ಬರುತ್ತೆ. ಅವು ಏನು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಇದು ಬೇಡಿಕೆ ನಿಯಮದ ಒಂದು ರೇಖಾಚಿತ್ರ, ಅಥವಾ ಯಾವಾಗಲೂ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ. ಕಾರಣ ಬೆಲೆ ಮತ್ತು ಬೇಡಿಕೆ ವಿರುದ್ಧವಾದಂತಹ ಒಂದು ಸಂಬಂಧವನ್ನು ಹೊಂದಿರುವುದರಿಂದ. ಅರ್ಥ ಆಯ್ತು? ಇದನ್ನ ಬರ್ಕೊಳ್ರಿ. ಅಲ್ಫ್ರೆಡ್ ಮಾರ್ಷಲ್ 1890 ಅರ್ಥಶಾಸ್ತ್ರದ ಮೂಲ ತತ್ವಗಳು ಅಂತ ಅವರ ಒಂದು ಪುಸ್ತಕದ ಹೆಸರು. ಈ ಒಂದು ಬೇಡಿಕೆ ನಿಯಮದ ಅಪವಾದಗಳು ಅಂತ ಬರ್ತಾವ. ಏನು ಬೇಡಿಕೆ ನಿಯಮದ ಅಪವಾದಗಳು ಅಂದ್ರೆ, ಬೆಲೆ ಹೆಚ್ಚಾದಂತೆ ಆ ಸರಕಿನ ಕೊಳ್ಳುವಂತಹ ಒಂದು ಪ್ರಮಾಣ ಏನಿದೆ ಅಲ್ಲ, ಏನಾಗುತ್ತೆ ಅಂದ್ರೆ ಅಷ್ಟೇ ಇರುತ್ತೆ. ಬೆಲೆ ಕಡಿಮೆ ಆದ್ರೂ ಕೂಡ ಆ ಸರಕನ್ನ ಕೊಳ್ಳುವಂತ ಒಂದು ಪ್ರಮಾಣ ಅನ್ನೋದು ಅಷ್ಟೇ ಇರುತ್ತೆ. ಏನು ಬದಲಾವಣೆ ಆಗೋದಿಲ್ಲ ಅಂತ. ಏನು ಬದಲಾವಣೆ ಆಗೋದಿಲ್ಲ ಅಂತ. ಉದಾಹರಣೆಗೆ 1901 ಅಂದ್ರೆ 19ನೇ ಶತಮಾನದ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಇಂಗ್ಲೆಂಡಿನಲ್ಲಿ ಅಲ್ಲಿ ಒಂದು ಜನರು ಬಹಳ ಬಡವರಾಗಿರ್ತಾರ. ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಸಾರಿ ಬ್ರೆಡ್ ರೇಟ್ ಅನ್ನೋದು ಜಂಪ್ ಆಗುತ್ತೆ. ಆ ಒಂದು ಇಂಗ್ಲೆಂಡಿನ ಬಡ ಜನರ ಆಹಾರ ಏನಾಗಿರುತ್ತೆ ಅಂದ್ರೆ ಮಾಂಸ ಮತ್ತು ಬ್ರೆಡ್ ಆಗಿರುತ್ತೆ. ಆದ್ರೆ ಆ ಬ್ರೆಡ್ನ ರೇಟು ಅನ್ನೋದು ಅಧಿಕವಾಗ್ಬಿಡುತ್ತೆ. ಅವಾಗ ಆ ಇಂಗ್ಲೆಂಡಿನ ಜನರು ಬ್ರೆಡ್ ಅನ್ನ ಅನುಭವಿಸುವಂತಹ, ಅಂದ್ರೆ ಆ ಬ್ರೆಡ್ ಅನ್ನ ಖರೀದಿ ಮಾಡುವಂತಹ ಪ್ರಮಾಣ ಅನ್ನೋದು ಕಡಿಮೆ ಮಾಡೋದಿಲ್ಲ. ಏನ್ ಮಾಡ್ತಾರ, ಅಷ್ಟೇ ಖರೀದಿ ಮಾಡ್ತಾರೆ. ಆದ್ರೆ ಮಾಂಸದ ಬದಲಾಗಿ ಬ್ರೆಡ್ ಅನ್ನ ಖರೀದಿ ಮಾಡ್ತಾರೆ. ನಲ್ಲಿ ಕಡಿಮೆ ಮಾಡ್ತಾರೆ. ಅಂದ್ರೆ ಬೇಡಿಕೆ ನಿಯಮ ಏನ್ ಹೇಳುತ್ತೆ, ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗುತ್ತೆ, ಅದು ಬೇಡಿಕೆ ನಿಯಮ ಹೇಳುತ್ತೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಉಲ್ಟಾ ಆಗಿದೆ. ಇದನ್ನೇ ಬೇಡಿಕೆ ನಿಯಮದ ಅಪವಾದ ಅಂತ ಕರೆಯುತ್ತಾರೆ. ಅರ್ಥ ಆಯ್ತು? ಅಂದ್ರೆ ಇದನ್ನ ಉದಾಹರಣೆ ಅಂದ್ರೆ ಗಿಪ್ಪನ್ ಸರಕುಗಳು ಅಂತ ಕರಿತೀವಿ ನಾವು. ಗಿಪ್ಪನ್ ಸರಕು ಅಂತ. ಸರ್ ರಾಬರ್ಟ್ ಗಿಪ್ಪನ್ ಅಂತ ಬರ್ತಾರೆ. ಈ ರಾಬರ್ಟ್ ಗಿಪ್ಪನ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಅಗತ್ಯ ಸರಕು ಮತ್ತು ಕೆಳದರ್ಜೆಗೆ ಸರಕಿಗೆ ಬೆಲೆ ಹೆಚ್ಚಾದ್ರೂ ಕೂಡ ಯಾವುದೇ ರೀತಿಯ ಬದಲಾವಣೆ ಅನ್ನೋದು ಬೀರೋದಿಲ್ಲ, ಬೆಲೆ ಕಡಿಮೆ ಆದ್ರೂ ಕೂಡ ಯಾವುದೇ ರೀತಿಯ ಬದಲಾವಣೆ ಬೀರೋದಿಲ್ಲ ಅಂತ ಹೇಳ್ತಾರೆ. ಉದಾಹರಣೆ ಅಂದ್ರೆ ಆಹಾರ ಅನ್ನೋದಿದೆ. ಆಹಾರ ಬೆಲೆ ಹೆಚ್ಚಾಗಿದೆ ಅನ್ನುವಂತ ಒಂದು ಉದ್ದೇಶದಿಂದಾಗಿ ನೀವೇನಾದ್ರೂ ಊಟ ಮಾಡೋದನ್ನ ಕಡಿಮೆ ಮಾಡ್ತೀರಾ? ಇಲ್ಲ. ಬೆಲೆ ಹೆಚ್ಚಾದ್ರೂ ಕೂಡ ಊಟ ಮಾಡುವಂತ ಪ್ರಮಾಣವನ್ನ ಎಂದು ಕಡಿಮೆ ಮಾಡಲ್ಲ, ಊಟ ಮಾಡೋಷ್ಟೇ ಮಾಡ್ತೀರಾ. ಇಲ್ಲ. ಬೆಲೆ ಕಡಿಮೆ ಆಗಿದೆ ಅಂದ್ರೆ ಏನಾದ್ರೂ ಹೆಚ್ಚಿಗೆ ಊಟ ಮಾಡ್ತೀರಾ? ಇಲ್ಲ. ಅದು ಎಷ್ಟು ಊಟ ಮಾಡಬೇಕಲ್ಲ ಅಷ್ಟೇ ಊಟ ಮಾಡ್ತೀರಾ. ಅಂದ್ರೆ ಕೆಳದರ್ಜೆ ಸರಕು ಮತ್ತು ಅವಶ್ಯಕ ಸರಕಿಗಳಿಗೆ ಎಂದಿಗೂ ಕೂಡ ಈ ಒಂದು ಬೇಡಿಕೆಯ ನಿಯಮ ಅನ್ನೋದು ಅನ್ವಯಿಸುವುದಿಲ್ಲ ಅನ್ನೋದು ಈ ಒಂದು ಗಿಪ್ಪನ್ ಅಂದ್ರೆ ರಾಬರ್ಟ್ ಗಿಪ್ಪನ್ ಅವರ ವಾದ ಅಂತ. ಇದನ್ನ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಈ ಕ್ವಶನ್ ಅನ್ನ ಕೇಳಿರ್ತಾರೆ. ಅಂದ್ರೆ ಗಿಪ್ಪನ್ ಸರಕು ಅಂತ ಕೊಟ್ಟು ಅಲ್ಲಿ ಸಾಮಾನ್ಯ ಸರಕು, ಕೆಳದರ್ಜೆ ಸರಕು, ಅವಶ್ಯಕ ಸರಕು, ಅದೇ ರೀತಿಯಾಗಿ ಐಷಾರಾಮಿ ಸರಕು ಅಂತ ಈ ರೀತಿ ಕೊಟ್ಟಿದ್ರು. ಕ್ವಶನ್ ಅನ್ನು ಬಹಳ ಸಲ ಕೊಟ್ಟಿರ್ತಾರೆ. ಇದರ ಬಗ್ಗೆ ಬಹಳ ಸಲ ರಿಪೀಟ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಗಿಪ್ಪನ್ ಸರಕು, ರಾಬರ್ಟ್ ಗಿಪ್ಪನ್ ಅವರ ಸರಕು ಅಂತ. ರಾಬರ್ಟ್ ಗಿಪ್ಪನ್ ಅವರ ಸರಕು ಕೆಳದರ್ಜೆ ಮತ್ತು ಅವಶ್ಯಕ ಸರಕು ಅಂತ. ಇದು ಯಾವಾಗ್ಲೂ ಬೆಲೆಯೊಂದಿಗೆ ಯಾವುದೇ ರೀತಿಯ ಸಂಬಂಧವನ್ನು ಹೊಂದಿರೋದಿಲ್ಲ ಅಂತ. ಯಾವುದು ಗಿಪ್ಪನ್ ಸರಕು, ರಾಬರ್ಟ್ ಗಿಪ್ಪನ್ ಅವರ ಸರಕು. ಆ ಉದ್ದೇಶದಿಂದಾಗಿ ಬೇಡಿಕೆ ನಿಯಮದ ಅಪವಾದ ಅಂತ ಇದನ್ನು ಕರೆಯಲಾಗುತ್ತೆ. ರಾಬರ್ಟ್ ಗಿಪ್ಪನ್ ಅವರ ಒಂದು ಹೇಳಿಕೆ ಅಥವಾ ನಿಯಮವನ್ನ ಬೇಡಿಕೆ ನಿಯಮದ ಅಪವಾದ ಅಂತ ಕರೆಯಲಾಗುತ್ತೆ. ಇನ್ನೂ ಒಂದು ಬರುತ್ತೆ. ಏನು ಬೇಡಿಕೆ ನಿಯಮದ ಅಪವಾದಗಳಲ್ಲಿ ಕಂಡು ಬರುತ್ತೆ. ಅದು ಏನು ಅಂದ್ರೆ, ಒಂದು ವಸ್ತುವಿನ ಬೆಲೆ ಅಧಿಕವಾದಂತೆ ಆ ವಸ್ತುವನ್ನ ಖರೀದಿ ಮಾಡುವಂತ ಪ್ರಮಾಣ ಕೂಡ ಅಧಿಕವಾಗುತ್ತೆ. ಉದಾಹರಣೆಗೆ ಬಂಗಾರದ ರೇಟ್ ಹೆಚ್ಚಿಗೆ ಆಗುತ್ತೆ ಅಂದ್ರೆ ಆ ಬಂಗಾರವನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗ್ತೇವೆ. ಬಂಗಾರದ ರೇಟ್ ಕಡಿಮೆ ಇತ್ತಪ್ಪ, ಉದಾಹರಣೆ ಅಂದ್ರೆ ಕಬ್ಬಿಣಕ್ಕಿಂತ ಕಡಿಮೆ ಇತ್ತು ಅಂದಾಗ ನಾವು ಬಂಗಾರವನ್ನ ಖರೀದಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕಬ್ಬಿಣ ಮತ್ತು ಬಂಗಾರಕ್ಕೆ ಹೋಲಿಕೆ ಮಾಡಿದಾಗ, ಅಥವಾ ಬೆಳ್ಳಿ ಅಥವಾ ಬಂಗಾರಕ್ಕೆ ಹೋಲಿಕೆ ಮಾಡಿದಾಗ ಬೆಳ್ಳಿಗಿಂತ ಬಂಗಾರದ ಮೌಲ್ಯ ಅಥವಾ ಬೆಲೆ ಅನ್ನೋದು ಕಡಿಮೆ ಆಯಿತು ಅಂತ ಆದಾಗ ನಾವು
ಏನ್ ಮಾಡುವುದಿಲ್ಲ, ಬಂಗಾರವನ್ನ ಖರೀದಿ ಮಾಡುವುದಿಲ್ಲ. ಅದು ಐಷಾರಾಮಿಯ ವ್ಯಕ್ತಿಗಳ ಒಂದು ಸರಕಲ್ಲ ಅಂತ. ಗೊತ್ತಿಲ್ಲ, ಯಾವ ಸರಕಿನ ಬೆಲೆ ಹೆಚ್ಚಾಗಿರುತ್ತೋ ಆ ಸರಕನ್ನ ಹೆಚ್ಚಾಗಿ ಕೊಳ್ಳುತ್ತಾರೆ. ಶ್ರೀಮಂತರು ಏನ್ ಮಾಡ್ತಾರ, ನಿಮ್ಮಂತರ ಎಲ್ಲ ನಾವೇನ್ ಮಾಡ್ತೇವೆ, ಕಡಿಮೆ ಬೆಲೆಯ ಒಂದು ಸರಕನ್ನ ಕೊಳ್ಳುತ್ತೇವೆ ಅಥವಾ ಸಾಮಾನ್ಯ ಸರಕನ್ನ ಕೊಳ್ಳಲಿಕ್ಕೆ ಮುಂದಾಗ್ತೇವೆ. ಆದ್ರೆ ಅವರೆಲ್ಲ ಐಷಾರಾಮಿಯ ಒಂದು ಬದುಕನ್ನ ಸಾಗಿಸುವಂತ ಒಂದು ನಿಟ್ಟಿನಲ್ಲಿರುವಂತವರು ಅಧಿಕ ಬೆಲೆ ಇರುವಂತ ಸರಕುಗಳನ್ನೇ ಕೊಳ್ಳುತ್ತಾರೆ. ಅಂದ್ರೆ ವಜ್ರದ ರೇಟ್ ಹೆಚ್ಚಿಗೆ ಇದೆ ಅಂದ್ರೆ ಅದರ ಮೌಲ್ಯ ಹೆಚ್ಚಿಗೆ ಇದೆ ಅನ್ನೋ ಉದ್ದೇಶದಿಂದ ವಜ್ರಕ್ಕೆ ಹೆಚ್ಚಿನ ವ್ಯಾಲ್ಯೂವನ್ನು ಅಂದ್ರೆ ಬೇಡಿಕೆಯನ್ನ ಸಲ್ಲಿಸ್ತಾರೆ. ಕಬ್ಬಿಣಕ್ಕೆ ಸಲ್ಲಿಸೋದಿಲ್ಲ. ಅಂದ್ರೆ ಯಾವ ಸರಕಿನ ಬೆಲೆ ಹೆಚ್ಚಾಗಿದೆಯೋ ಆ ಸರಕನ್ನ ಹೆಚ್ಚಿಗೆ ಕೊಳ್ಳುತ್ತಾರೆ, ಯಾವ ಸರಕಿನ ಬೆಲೆ ಕಡಿಮೆ ಇದೆಯೋ ಆ ಸರಕನ್ನ ಕಡಿಮೆ ಕೊಳ್ಳುತ್ತಾರೆ. ಇದ ಬೇಡಿಕೆಯ ನಿಯಮದ ಇನ್ನೊಂದು ಅಪವಾದ ಅಂತ. ಬೇಡಿಕೆಯ ನಿಯಮದ ಇನ್ನೊಂದು ಅಪವಾದ ಅಂತ. ಇದು ಯಾರು ಹೇಳ್ತಾರ ಅಂದ್ರೆ ವೆಬ್ಲನ್ ಅನ್ನುವಂತ ಹೇಳ್ತಾರ. ಯಾರು? ವೆಬ್ಲನ್ ಅಂತ. ಈ ವೆಬ್ಲನ್ ಅನ್ನುವಂತ, ಅಥವಾ ಇದನ್ನ ಈ ರೀತಿ ಕೂಡ ಬರೀಲಾಗುತ್ತೆ, ವೆಬ್ಲನ್ ಅಂತ ಕೂಡ ಬರೀತಾರೆ. ವೆಬ್ಲನ್ ಅಂತ ಈ ರೀತಿ ಇಟ್ಕೊಂಡ್ಬಿಡಿ. ವೆಬ್ಲನ್ ಅನ್ನುವಂತ ಈ ಬೇಡಿಕೆ ನಿಯಮದ ಇನ್ನೊಂದು ಅಪವಾದ. ಅಂದ್ರೆ ಬೆಲೆ ಹೆಚ್ಚಾದಾಗ ಆ ಸರಕಿನ ಬೇಡಿಕೆ ಅನ್ನೋದು ಹೆಚ್ಚಾಗುತ್ತೆ, ಬೆಲೆ ಕಡಿಮೆ ಆದಾಗ ಆ ಸರಕಿನ ಬೇಡಿಕೆ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಅಂತ ವೆಬ್ಲನ್ ಹೇಳ್ತಾರೆ. ಇದನ್ನ ಬೇಡಿಕೆ ನಿಯಮದ ಇನ್ನೊಂದು ಅಪವಾದ ಅಂತ ಕರೀತಾರೆ. ಅರ್ಥಾತ್ ಬೇಡಿಕೆ ನಿಯಮ ನೋಡಿದ್ವಿ, ಬೇಡಿಕೆ ನಿಯಮದ ಅಪವಾದಗಳನ್ನ ನೋಡಿದ್ವಿ. ಇವಾಗ ನಾವು ಏನ್ ನೋಡೋಣ ಅಂದ್ರ ಬೇಡಿಕೆಯ ಒಂದು ವಿಧಗಳನ್ನ ನೋಡ್ತಾ ಹೋಗೋಣ. ಬೇಡಿಕೆಯ ಒಂದು ವಿಧಗಳನ್ನ ನಾವು ನೋಡ್ತಾ ಹೋಗೋಣ. ಬೇಡಿಕೆಯ ಒಂದು ವಿಧಗಳು ಅಂತ. ಏನು ಬೇಡಿಕೆಯ ವಿಧಗಳು ಅಂತ ಆದ್ರೆ ಇಲ್ಲಿ ಎರಡು ಗುಂಪುಗಳನ್ನಾಗಿ ನಾವು ಬೇಡಿಕೆಯ ಒಂದು ವಿಧಗಳನ್ನ ಮಾಡ್ತಾ ಹೋಗ್ತೇವೆ. ಅದು ಯಾವ ರೀತಿ ಅಂದ್ರೆ ನಾನು ಮೊದಲೇ ಬರ್ಕೊಂತೀನಿ, ಆಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಬೇಡಿಕೆಯಲ್ಲಿ ಎರಡು ಗುಂಪುಗಳನ್ನಾಗಿ ಮಾಡಲಾಗಿದೆ ಅಂತ ಹೇಳಿದೆ. ಅದರಲ್ಲಿ ಒಂದು ಗುಂಪುಗಳನ್ನ ನಾನು ಬರ್ಕೊಂಡಿದ್ದೇನೆ, ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಎರಡನೇ ಗುಂಪುಗಳ ಬಗ್ಗೆ ನಾನು ಹೇಳ್ತೀನಿ. ಏನು ಅದರ ವಿಧಗಳು ಅಂದ್ರೆ, ಮೊದಲನೇದಾಗಿ ಒಂದು ಸಂಯುಕ್ತ ಬೇಡಿಕೆ ಅಂತ, ಎರಡನೇದು ಸಂಘಟಿತ ಬೇಡಿಕೆ ಅಂತ, ಮೂರನೇದು ಪ್ರತ್ಯಕ್ಷ ಬೇಡಿಕೆ ಅಂತ, ಎರಡನೇದು ಅಪ್ರತ್ಯಕ್ಷ ಬೇಡಿಕೆ ಅಥವಾ ಪರೋಕ್ಷ ಬೇಡಿಕೆ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಪ್ರತ್ಯಕ್ಷ ಬೇಡಿಕೆ ಅಂತ ಕರೀತಾರೆ, ಇದನ್ನು ಪರೋಕ್ಷ ಬೇಡಿಕೆ ಅಂತ ಕರೀತಾರೆ. ಈ ರೀತಿಯಾಗಿ ಬೇಡಿಕೆನ ಒಂದು ಭಾಗದಲ್ಲಿ ವಿಭಾಗ ಮಾಡಲಾಗುತ್ತೆ. ಏನು ಸಂಯುಕ್ತ ಬೇಡಿಕೆ ಅಂದ್ರೆ ಏನು ಅಂತ, ಸಂಯುಕ್ತ ಬೇಡಿಕೆ ಅಂದ್ರೆ ಏನು ಅಂತ ಇದಕ್ಕೆ ಉದಾಹರಣೆ ಕೊಡಬೇಕಾದ್ರೆ ಪೆನ್ನು ಅನ್ನೋದು ಅತ್ಯಂತ ಹತ್ತಿರವಾದಂತ ಉದಾಹರಣೆ. ಅಂದ್ರೆ ಒಂದು ವಸ್ತುವನ್ನ ಅನುಭೋಗಿಸುವ ಒಂದು ಉದ್ದೇಶದಿಂದಾಗಿ ಇನ್ನೊಂದು ಸರಕನ್ನ ಬಳಸೋದು. ಅಂದ್ರೆ ಪೆನ್ನನ್ನ ಬಳಸಬೇಕು ಅಂದ್ರೆ ಅದಕ್ಕೆ ಮಸಿ ಅನ್ನೋದೇನಿದೆಯಲ್ಲ ಅದು ಸಂಯುಕ್ತ ಅಂತ, ಅದು ಒಂದು ಸಂಯುಕ್ತ ಬೇಡಿಕೆ ಅಂತ. ನಾವು ಪೆನ್ನಿಗೆ ಬೇಡಿಕೆ ಇಟ್ಟರೆ ಅದು ಮಸಿಗೂ ಕೂಡ ಬೇಡಿಕೆ ಇಟ್ಟಂತೆ. ಅರ್ಥಾತ್ ಪೆನ್ ಬಳಸಬೇಕಂದ್ರೆ ಅದಕ್ಕೆ ಏನ್ ಬೇಕು, ಮಸಿ ಬೇಕು. ಆ ಪೆನ್ನಿಗೆ ಬೇಡಿಕೆ ಇಟ್ಟರೆ ಮಸಿಗೂ ಕೂಡ ಬೇಡಿಕೆ ಇಟ್ಟಂತೆ, ಅದನ್ನ ಸಂಯುಕ್ತ ಬೇಡಿಕೆ ಅಂತ ಕರೀತಾರೆ. ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ ಸಂಘಟಿತ ಬೇಡಿಕೆ ಅಂತ, ಇದನ್ನ ಜಾಯಿಂಟ್ ಡಿಮ್ಯಾಂಡ್ ಅಂತ ಕರೀತೇವೆ. ಇದನ್ನ ಕಾಂಪೋಸಿಟ್ ಡಿಮ್ಯಾಂಡ್ ಅಂತ ಕರೀತೇವೆ. ಏನು ಕಾಂಪೋಸಿಟ್ ಡಿಮ್ಯಾಂಡ್ ಅಂದ್ರೆ, ಒಂದು ಸರಕು ಅನ್ನೋದು ಅಥವಾ ಒಂದು ವಸ್ತು ಅನ್ನೋದು ವಿವಿಧ ಕ್ಷೇತ್ರದಲ್ಲಿ ಬಳಕೆ ಆಗ್ತಾ ಇರುತ್ತೆ. ಉದಾಹರಣೆಗೆ ಒಂದು ವಿದ್ಯುತ್ ಅನ್ನೋದನ್ನ ತಗೊಳ್ಳೋಣ. ವಿದ್ಯುತ್ ಅನ್ನ ಕೇವಲ ಕೈಗಾರಿಕೆಗಳಲ್ಲಿ ಮಾತ್ರ ಬಳಸ್ತೇವಾ? ಇಲ್ಲ, ಮನೆಗಳಲ್ಲಿ ಕೂಡ ಬಳಸ್ತೇವೆ, ಗೃಹಗಳ ಒಂದು ಮನೆಯಲ್ಲಿ ಕೂಡ ಬಳಸ್ತೇವೆ. ಅದೇ ರೀತಿಯಾಗಿ ಅನೇಕ ಫಂಕ್ಷನ್ಗಳಲ್ಲಿ ಕೂಡ ಈ ವಿದ್ಯುತ್ತಿನ ಬಳಕೆ ಅನ್ನೋದು ಇರುತ್ತೆ. ಮನೆಗಳಲ್ಲಿ ಬಳಸ್ತೇವೆ, ಕೈಗಾರಿಕೆಗಳಲ್ಲಿ ಬಳಸ್ತೇವೆ. ಈ ರೀತಿ ಹಲವು ಕ್ಷೇತ್ರಗಳಲ್ಲಿ ವಿದ್ಯುತ್ತಿನ ಬಳಕೆ ಇದೆ. ಅಂದ್ರೆ ಒಂದು ಸರಕು ವಿವಿಧ ರೀತಿಯಾದಂತಹ ಒಂದು ಉಪಯೋಗವನ್ನ ಹೊಂದಿದ್ರೆ ಅದನ್ನ ಸಂಘಟಿತ ಬೇಡಿಕೆ ಅಂತ ಕರೀತೇವೆ. ಸಂಘಟಿತ ಬೇಡಿಕೆ ಅಂತ ಅರ್ಥ ಆಯ್ತು. ಈ ಪೆಟ್ರೋಲಿಯಂ ಅನ್ನೋದು ಕೂಡ ಒಂದು ರೀತಿಯ ಸಂಘಟಿತ ಬೇಡಿಕೆ ಅಂತ ಹೇಳಬಹುದು. ಪೆಟ್ರೋಲಿಯಂ ಅನ್ನೋದು, ಪೆಟ್ರೋಲ್ ಅಲ್ಲ, ಪೆಟ್ರೋಲಿಯಂ ಅನ್ನೋದು. ಅರ್ಥಾತ್ ಪೆಟ್ರೋಲ್ ಇದೆ, ಬಟ್ ಅದು ಕೂಡ ಪೆಟ್ರೋಲಿಯಂ ಅನ್ನೋದು ಅತ್ಯಂತ ಪ್ರಮುಖವಾದದ್ದು. ಪೆಟ್ರೋಲಿಯಂ ಅನ್ನೋದನ್ನ
ನಾವು ಗ್ರೀಸ್ ತಯಾರಿಕೆಯಲ್ಲಾಗಿರ್ಬೋದು, ಡಾಂಬರ್ ತಯಾರಿಕೆಯಲ್ಲಾಗಿರ್ಬೋದು, ಪೆಟ್ರೋಲ್ ತಯಾರಿಕೆಯಲ್ಲಾಗಿರ್ಬೋದು, ಈ ರೀತಿ ಹಲವಾರು ರೀತಿಯಾಗಿ ನಾವು ಬಳಸ್ತೇವೆ. ಅಂದ್ರೆ ಪೆಟ್ರೋಲಿಯಂ ಅನ್ನೋದು ಒಂದು ಸಂಘಟಿತ ಬೇಡಿಕೆ ಅಂತ. ಅದೇ ರೀತಿಯಾಗಿ ಪ್ರತ್ಯಕ್ಷ ಬೇಡಿಕೆ ಅಂತ ಬರುತ್ತೆ. ಅಂದ್ರೆ ಡೈರೆಕ್ಟ್ ಡಿಮ್ಯಾಂಡ್ ಅಂತ. ಏನು ಡೈರೆಕ್ಟ್ ಡಿಮ್ಯಾಂಡ್ ಅಂದ್ರೆ ಒಂದು ವಸ್ತುವನ್ನ ನೇರವಾಗಿ ಅನುಭವಿಸುವ ಒಂದು ಉದ್ದೇಶದಿಂದಾಗಿ ಬೇಡಿಕೆ ಮಾಡಲಾಗುತ್ತೆ. ಉದಾಹರಣೆಗೆ ಬಟ್ಟೆ ನೇರವಾಗಿ ಅನುಭವಿಸ್ತೇವೆ, ಬಟ್ಟೆಯನ್ನ ನೇರವಾಗಿ ಅನುಭವಿಸ್ತೇವೆ, ಅದು ಕೂಡ ಒಂದು ಬೇಡಿಕೆ. ಆಹಾರ, ಹಣ್ಣುಗಳಾಗಿರ್ಬೋದು, ಇವೆಲ್ಲ ಏನು ಪ್ರತ್ಯಕ್ಷ ಬೇಡಿಕೆ. ಅದನ್ನ ನೇರವಾಗಿ ಅನುಭವಿಸ್ತೇವಲ್ಲ, ಅನುಭವಿಸಿದಾಗ ನಮ್ಗೇನಾಗುತ್ತೆ, ಅದರಿಂದ ತೃಪ್ತಿ ಸಿಗುತ್ತೆ. ಅಂದ್ರೆ ನೇರವಾಗಿ ಅನುಭವಿಸುವಂತ ಉದ್ದೇಶದಿಂದಾಗಿ ಬೇಡಿಕೆಯನ್ನು ಮಾಡ್ತೇವಲ್ಲ, ಅದನ್ನ ಪ್ರತ್ಯಕ್ಷ ಬೇಡಿಕೆ ಅಂತ ಕರಿತೇವೆ. ಅಂದ್ರೆ ಡೈರೆಕ್ಟ್ ಡಿಮ್ಯಾಂಡ್ ಅಂತ ಕರಿತೇವೆ. ಅದೇ ರೀತಿಯಾಗಿ ಇಂಡೈರೆಕ್ಟ್ ಡಿಮ್ಯಾಂಡ್ ಅಂತ ಬರುತ್ತೆ. ಅಂದ್ರೆ ಪರೋಕ್ಷ ಬೇಡಿಕೆ ಅಥವಾ ಅಪ್ರತ್ಯಕ್ಷ ಬೇಡಿಕೆ ಅಂತ ಕರಿತೇವೆ. ಅಂದ್ರೆ ಒಂದು ವಸ್ತುವನ್ನ ಬಳಕೆಗಾಗಿ ಇನ್ನೊಂದು ವಸ್ತುವನ್ನ ಬಳಸಿಕೊಳ್ಳೋದು. ಉದಾಹರಣೆಗೆ ಇದೊಂದು ಶರ್ಟ್ ಇದೆ ಅಂತ ಆದ್ರೆ, ಈ ಶರ್ಟ್ ಅನ್ನ ಬಳಕೆ ಮಾಡ್ಲಿಕ್ಕೆ ಹತ್ತಿ ಬೇಕು. ಈ ಹತ್ತಿ ಅನ್ನೋದೇನಿದೆಯಲ್ಲ, ಅದು ಅಪ್ರತ್ಯಕ್ಷ ಬೇಡಿಕೆ ಅಂತ ಅಥವಾ ಪರೋಕ್ಷ ಬೇಡಿಕೆ ಅಂತ. ಈ ಶರ್ಟ್ ಅನ್ನ ಖರೀದಿ ಮಾಡ್ಲಿಕ್ಕಾಗಿ ಹತ್ತಿನ ಬಳಕೆ ಆಗುತ್ತೆ. ಆ ಹತ್ತಿ ಅನ್ನೋದೇನಿದೆಯಲ್ಲ, ಅದು ಅಪ್ರತ್ಯಕ್ಷ ಬೇಡಿಕೆ ಅಂತ. ಈ ರೀತಿಯಲ್ಲಿ ಒಂದು ರೀತಿಯಾಗಿ ನಾವು ಬೇಡಿಕೆಯನ್ನ 4 ವಿಭಾಗ ಮಾಡಿದ್ದೇವೆ. ಇವನ್ನಷ್ಟೇ ತಿಳ್ಕೊಳ್ಳಿ, ಇದರ ಬಗ್ಗೆ ಎಲ್ಲಿ ಹೆಚ್ಚಾಗಿ ಕೇಳೋದಿಲ್ಲ. ಸಂಯುಕ್ತ ಬೇಡಿಕೆ, ಸಂಘಟಿತ ಬೇಡಿಕೆ, ಪ್ರತ್ಯಕ್ಷ ಬೇಡಿಕೆ, ಅಪ್ರತ್ಯಕ್ಷ ಬೇಡಿಕೆ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಉದಾಹರಣೆ ಸ್ವಲ್ಪ ತಿಳ್ಕೊಳ್ಳಿ. ಇನ್ನೊಂದು ರೀತಿಯಲ್ಲಿ ಬರುತ್ತವೆ, ಅವುಗಳನ್ನ ಈಗ ನೋಡ್ತಾ ಹೋಗೋಣ. ಅವು ಬಹಳ ಇಂಪಾರ್ಟೆಂಟ್. ನೋಡಿ, ನಾವು ಸಂಯುಕ್ತ ಬೇಡಿಕೆ, ಸಂಘಟಿತ ಬೇಡಿಕೆ, ಪ್ರತ್ಯಕ್ಷ ಬೇಡಿಕೆ ಮತ್ತು ಅಪ್ರತ್ಯಕ್ಷ ಅಥವಾ ಅಪರೋಕ್ಷ ಬೇಡಿಕೆಯನ್ನ ಒಂದು ರೀತಿಯಲ್ಲಿ ನೋಡಿದ್ವಿ ಬೇಡಿಕೆಯ ವಿಧಗಳಲ್ಲಿ. ಇನ್ನೊಂದು ಭಾಗದಲ್ಲಿ ಬೆಲೆ ಬೇಡಿಕೆ, ಆದಾಯ ಬೇಡಿಕೆ, ಛೇದಕ ಅಥವಾ ಕತ್ತರಿ ಅಥವಾ ಬದಲಿ ಬೇಡಿಕೆ ಅಂತ ಕರೀತೀವಿ. ಅಂದ್ರೆ ಪ್ರೈಸ್ ಡಿಮ್ಯಾಂಡ್ ಅಥವಾ ಇನ್ಕಮ್ ಡಿಮ್ಯಾಂಡ್ ಅಥವಾ ಕ್ರಾಸ್ ಡಿಮ್ಯಾಂಡ್ ಅಂತ ಕರೀತೀವಿ. ಈ ರೀತಿ ಬೆಲೆ ಬೇಡಿಕೆ, ಆದಾಯ ಬೇಡಿಕೆ, ಛೇದಕ ಅಥವಾ ಕತ್ತರಿ ಅಥವಾ ಬದಲಿ ಬೇಡಿಕೆ ಅಂತ ಈ ರೀತಿಯಲ್ಲಿ ಕರಿತೇವೆ. ಇದು ನಿಮ್ಗೆ ಬಹಳ ಇಂಪಾರ್ಟೆಂಟ್. ಇದು PUC ಇಂದ ಹಿಡಿದು PG ವರೆಗೂ ಕೂಡ ಈ ಹೇಳೋ ಕ್ಲಾಸು ಬಹಳ ಅನುಕೂಲವಾಗುತ್ತೆ. ಅದೇ ರೀತಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಅತ್ಯಂತ ಪ್ರಮುಖವಾದದ್ದು. ಏನು ಬೆಲೆ ಬೇಡಿಕೆ ಅಂದ್ರೆ ಏನು? ಬೆಲೆಯೊಂದಿಗೆ ಬೇಡಿಕೆ ಅನ್ನೋದು ಯಾವ ರೀತಿಯಾಗಿ ತನ್ನದೇ ಆದಂತ ಒಂದು ಸಂಬಂಧವನ್ನು ಹೊಂದಿದೆ ಅನ್ನೋದೇ ಬೆಲೆ ಬೇಡಿಕೆ ಅಂತ. ಈ ಬೆಲೆ ಬೇಡಿಕೆಯಲ್ಲಿ 4 ವಿಧಗಳನ್ನು ನಾವು ನೋಡ್ತೇವೆ. ಅಂದ್ರೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಅನ್ನೋದು ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತೆ ಅನ್ನೋದು ಬೇಡಿಕೆ ನಿಯಮ. ಅರ್ಥ ಆಯ್ತು? ಆ ಒಂದು ಬೇಡಿಕೆ ವಿಧಗಳಲ್ಲಿ ನಾವು ಒಂದು ಭಾಗವನ್ನು ನೋಡಿದ್ವಿ. ಈ ಎರಡನೇ ಭಾಗದಲ್ಲಿ ಒಂದೇದೇನು ಬೆಲೆ ಬೇಡಿಕೆ ಅಂತ ಇದೆ. ಈ ಬೆಲೆ ಬೇಡಿಕೆ ಅಂದ್ರೆ ಬೆಲೆ ಮತ್ತು ಬೇಡಿಕೆ ಯಾವ ದರದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು. ಅಂದ್ರೆ ಬೆಲೆ ಎಷ್ಟು ಹೆಚ್ಚಿಗೆ ಆಗಿದೆ, ಆದ್ರೆ ಅದಕ್ಕಿಂತ ಬೇಡಿಕೆ ಎಷ್ಟು ಬದಲಾವಣೆ ಆಗಿದೆ. ಈಗ ಉದಾಹರಣೆ ಅಂದ್ರೆ ಬೆಲೆ ಅನ್ನೋದು ಒಂದು 10 ರೂಪಾಯಿ ಹೆಚ್ಚಿಗೆ ಆಗಿದೆ ಅಥವಾ 10% ಹೆಚ್ಚಿಗೆ ಆಗಿದೆ ಅಂದ್ರೆ ಬೇಡಿಕೆ ಅನ್ನೋದು ಯಾವ ಪರ್ಸೆಂಟ್ ನಲ್ಲಿ, ಎಷ್ಟು 10 ಆಗಿದೆಯೋ, 15 ಆಗಿದೆಯೋ ಅಥವಾ 5 ಆಗಿದೆಯೋ ಅಂತ ನಾವೇನ್ ತಿಳ್ಕೊಳ್ತೇವಲ್ಲ, ಅದನ್ನ ಬೆಲೆ ಬೇಡಿಕೆ ಅಂತ ಕರಿತೇವೆ. ಅದೇ ರೀತಿಯಾಗಿ ಆದಾಯ ಬೇಡಿಕೆ ಅಂತ ಬರ್ತದೆ. ಇದು ಆದಾಯ ಬೇಡಿಕೆ ಅನ್ನೋದು ಏನಾಗಿದೆ, ನೇರ ಸಂಬಂಧವನ್ನ ಹೊಂದಿರುತ್ತೆ. ಬೇಡಿಕೆ ಜೊತೆಗೆ ನೇರ ಸಂಬಂಧವನ್ನ ಹೊಂದಿರುತ್ತೆ. ಹೆಚ್ಚಾಗಿ ಆದಾಯ ಹೆಚ್ಚಾದಂತೆ ಬೇಡಿಕೆ ಹೆಚ್ಚಾಗುತ್ತೆ, ಆದಾಯ ಕಡಿಮೆ ಆದಂತೆ ಬೇಡಿಕೆ ಕೂಡ ಕಡಿಮೆ ಆಗುತ್ತೆ. ಇದು ಆದಾಯದೊಂದಿಗೆ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಆದಾಯ ಬೇಡಿಕೆಯಲ್ಲಿ ನಾವು ತಿಳಿದುಕೊಳ್ತೇವೆ. ಇನ್ನು ಛೇದಕ ಅಥವಾ ಕತ್ತರಿ ಅಥವಾ ಬದಲಿ ಬೇಡಿಕೆಯನ್ನು ಬರುತ್ತೆ. ಏನಿದು ಅಂದ್ರೆ ಒಂದು ಸರಕಿನ ಬೆಲೆಯ ಬದಲಾವಣೆಯಿಂದಾಗಿ ಇನ್ನೊಂದು ಸರಕಿನ ಬೇಡಿಕೆಯಲ್ಲಾಗುವ ಬದಲಾವಣೆಯನ್ನ ನಾವು ಕತ್ತರಿ ಅಥವಾ ಛೇದಕ ಬೇಡಿಕೆ ಅಂತ ಕರಿತೇವೆ. ಅರ್ಥ ಆಯ್ತು? ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ಇದರಲ್ಲಿ 5
ಮತ್ತೆ ಸಬ್ ಪಾಯಿಂಟ್ ಬರ್ತಾವೆ, ಇದರಲ್ಲಿ 5 ಸಬ್ ಪಾಯಿಂಟ್ ಬರ್ತಾವೆ. ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಛೇದಕ ಅಂದರೆ ಅಥವಾ ಕ್ರಾಸ್ ಡಿಮ್ಯಾಂಡ್ ಅಂದ್ರೆ ಒಂದು ಸರಕಿನ ಬೇಡಿಕೆಯ ಬೆಲೆಯ ಬದಲಾವಣೆಯಿಂದಾಗಿ ಇನ್ನೊಂದು ಸರಕಿನ ಬೇಡಿಕೆಯಲ್ಲಾಗುವ ಬದಲಾವಣೆ. ಉದಾಹರಣೆಗೆ ಇವೆರಡು ಮಾರ್ಕರ್ಪ್ಪ, ಈ ಮಾರ್ಕರ್ ಕಂಪ್ನಿನೇ ಬೇರೆ, ಈ ಮಾರ್ಕರ್ ಕಂಪ್ನಿನೇ ಬೇರೆ ಅಂತ ಇಟ್ಕೊಳ್ಳಿ. ಏನಾಗಿದೆ ಅಂದ್ರೆ ಈ ಮಾರ್ಕರ್ ಕಂಪ್ನಿ ರೇಟು ಹೆಚ್ಚಿಗೆ ಮಾಡಿದ್ದಾರೆ ಇವರು ಅಂದಾಗ ಈ ಮಾರ್ಕರ್ ಇರುವಂತ ಬೇಡಿಕೆ ಕಡಿಮೆ ಆಗುತ್ತೆ. ಆದ್ರೆ ಈ ಮಾರ್ಕರ್ ಬೇಡಿಕೆ ಅನ್ನೋದು ಹೆಚ್ಚಾಗುತ್ತೆ. ಇದ್ರ ಬೆಲೆ ಏನೋ ಚೇಂಜಸ್ ಮಾಡಿಲ್ಲ, ಆದ್ರೂ ಕೂಡ ಇದರ ಒಂದು ಬೇಡಿಕೆ ಅನ್ನೋದು ಹೆಚ್ಚಾಗುತ್ತೆ. ಯಾಕಂದ್ರೆ ಇದು ಅಗ್ಗವಾಗಿ ಕಡಿಮೆ ದರದಲ್ಲಿ ನಮ್ಗೆ ಕಂಡು ಬರುತ್ತೆ. ಇನ್ನು ಬೆಲೆ ಬದಲಾವಣೆ ಆಗದೇ ಇರುವಂತಹ ಒಂದು ಮಾರ್ಕರ್ ಕಂಪನಿ ಅದಿಲ್ಲ. ಆ ಉದ್ದೇಶದಿಂದಾಗಿ ಒಂದು ಸರಕಿನ ಬೇಡಿಕೆಯ ಬೆಲೆಯ ಹೆಚ್ಚಳದಿಂದಾಗಿ ಇನ್ನೊಂದು ಸರಕಿನ ಬೇಡಿಕೆಯಲ್ಲಾಗುವ ಬದಲಾವಣೆ ಅಂತ. ಒಂದು ಸರಕಿನ ಬೆಲೆಯ ಒಂದು ಬದಲಾವಣೆಯಿಂದಾಗಿ ಇನ್ನೊಂದು ಸರಕಿನ ಬೇಡಿಕೆಯಲ್ಲಿ ಯಾವ ದರದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದೇ ಕ್ರಾಸ್ ಡಿಮ್ಯಾಂಡ್ ಅಥವಾ ಛೇದಕ ಅಥವಾ ಕತ್ತರಿ ಅಥವಾ ಬದಲಿ ಬೇಡಿಕೆ ಅಂತ ಕರೀತೇವೆ. ಛೇದಕ ಅಂದ್ರೂ ಒಂದೇ, ಕತ್ತರಿ ಅಂದ್ರೂ ಒಂದೇ, ಬದಲಿ ಬೇಡಿಕೆ ಅಂದ್ರೂ ಕೂಡ ಒಂದೇ. ಯಾವ ರೀತಿಯಾಗಿ ನಿಮ್ಗೆ ಕೇಳಬಹುದು ಕ್ವಶನ್ ಅನ್ನು. ಈಗ ಬೆಲೆ ಬೇಡಿಕೆಯ ನಾವು 4 ಅಂಶಗಳನ್ನ ನೋಡ್ತಾ ಹೋಗೋಣ. ಅಂದ್ರೆ ಸ್ಥಿತಿಸ್ಥಾಪಕತ್ವಗಳನ್ನ ನಾವು ನೋಡ್ತಾ ಹೋಗೋಣ ಒಂದೊಂದಾಗೆ. ಬೆಲೆ ಬೇಡಿಕೆಯಲ್ಲಿ ನಾವು 5 ರೀತಿಯಾಗಿ ನಾವು ನೋಡ್ತಾ ಹೋಗ್ತೇವೆ. ಮೊದಲನೇದಾಗಿ ಏನು ಅಂದ್ರೆ ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ. ಮೊದಲನೇದೇನು ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ. ಈ ಸ್ಥಿತಿಸ್ಥಾಪಕತ್ವನ್ನ ನಾವು ಎಲೆಕ್ಟ್ರಿಸಿಟಿ ಅಂತ ಕರಿತೇವೆ. ಇಂಗ್ಲಿಷ್ ನಲ್ಲಿ. ಸ್ಥಿತಿಸ್ಥಾಪಕತ್ವ ಅಂದ್ರೆ ಬದಲಾವಣೆ ಅಂತ, ಯಾವ ದರದಲ್ಲಿ ಬದಲಾವಣೆ ಆಗೈತೆ ಅನ್ನೋದನ್ನ ಈ ಸ್ಥಿತಿಸ್ಥಾಪಕತ್ವ ಅಂತ ನಮ್ಗೆ ತಿಳಿಸ್ಕೊಡುತ್ತೆ. ಗೊತ್ತಾಯ್ತು? ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಹೀಗಂದ್ರೆ ಏನಪ್ಪಾ ಅಂದ್ರೆ ಬೆಲೆ ಸ್ವಲ್ಪ ಬದಲಾವಣೆ ಆದ್ರೂ ಕೂಡ ಬೇಡಿಕೆ ಅನ್ನೋದು ಅಗಾಧ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ. ಅದನ್ನು ರೇಖಾಚಿತ್ರ ಸಹಾಯದಿಂದ ನಿಮ್ಗೆ ತಿಳಿಸ್ತೀನಿ, ಹಂಗಾರ ಅರ್ಥ ಆಗುತ್ತೆ. ಈ ಕಡೆ ಬೆಲೆನ ಬರ್ಕೊಂಡಿದ್ದೀನಿ, ಈ ಕಡೆ ಡಿಮ್ಯಾಂಡ್ ಅಂದ್ರೆ ಬೇಡಿಕೆನ ಬರ್ಕೊಂಡಿದ್ದೀನಿ. ಬೆಲೆ ಮೊದಲು ಇಷ್ಟಿತ್ತು, ಅವಾಗ ಬೇಡಿಕೆ ಅನ್ನೋದು ಇಷ್ಟಿತ್ತು. ಬೆಲೆ P1 ಅಥವಾ D1 ಬೇಡಿಕೆ ಅಂತ. ಬೆಲೆ ಇಷ್ಟಿದ್ದಾಗ ಬೇಡಿಕೆ ಅನ್ನೋದು ಇಷ್ಟಾಯ್ತು. ಆದ್ರೆ ಬೆಲೆ ಸ್ವಲ್ಪ ಪ್ರಮಾಣದಲ್ಲಿ ಏನಾಯ್ತು, ಹೆಚ್ಚಿಗೆ ಆಗ್ಬಿಡ್ತು. ಸ್ವಲ್ಪ ಪ್ರಮಾಣದ ಹೆಚ್ಚಿಗೆ ಆಯ್ತು. ಇಷ್ಟ ಹೆಚ್ಚಿಗೆ ಆಗೈತಿ, ಬಹಳ ಏನಲ್ಲ, ಇಷ್ಟ ಹೆಚ್ಚಿಗೆ ಆಗೈತಿ. ಆದ್ರೆ ಬೇಡಿಕೆ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಯ್ತು. ಬೆಲೆ P1 ನಿಂದ P2 ಜಂಪ್ ಆಯ್ತು. ಅವಾಗ ಏನಾಯ್ತು, D1 ಇದ್ದದ್ದು ಬೇಡಿಕೆ ಡಿಗೆ ಕಡಿಮೆ ಆಯಿತು ಅಂತ. ಅರ್ಥಾಯ್ತು? ಬೆಲೆಯ ಅಲ್ಪ ಬದಲಾವಣೆಯಿಂದಾಗಿ ಬೇಡಿಕೆಯಲ್ಲಿ ಅಗಾಧ ಪ್ರಮಾಣದ ಒಂದು ಬದಲಾವಣೆಯನ್ನ ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕರೀತೇವೆ. ಅದನ್ನ ಎಲೆಕ್ಟ್ರಿಸಿಟಿ ಇಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ, ಅಂದ್ರೆ ಅನಂತವಾದದ್ದು ಅಂತ. ಎಲೆಕ್ಟ್ರಿಸಿಟಿ ಇಸ್ ಇನ್ಫಿನಿಟಿ ಅಂತ ಕರಿತೇವೆ. ಇದನ್ನು ಅಂದ್ರೆ ಅನಂತವಾದದ್ದು ಅಂತ. ಇನ್ಫಿನಿಟಿ ಅಂದ್ರೆ ಅನಂತವಾದದ್ದು ಅಂತ. ಈ ರೀತಿಯಲ್ಲಿ ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅನ್ನೋದು ಬೆಲೆ ಬೇಡಿಕೆಯ ಒಂದು ಸ್ಥಿತಿಸ್ಥಾಪಕತ್ವದ ಒಂದನೇ ಪ್ರಮುಖ ಅಂಶ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಇದನ್ನ ಸ್ವಲ್ಪ ನೋಡ್ಕೊಂಡ್ರೆ ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸಲ ಬಿಟ್ಟು 2 ಸಲ ವಿಡಿಯೋನ ನೋಡಿ. ಅರ್ಥ ಆಯ್ತು? ಎರಡನೇದನ್ನ ನಾನು ಬರ್ಕೊಳ್ತೀನಿ. ಅಲ್ಲೇನಿದೆ, ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವನ ನೋಡಿದ್ವಿ ಮತ್ತು ರೇಖಾಚಿತ್ರವನ್ನ ನೋಡಿದ್ವಿ. ಈಗ ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವವನ್ನು ನೋಡಬೇಕು. ಅಂದ್ರೆ ಏನು ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಅಂದ್ರೆ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಲಿ, ಆದ್ರೆ ಬೇಡಿಕೆಯಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಅನ್ನೋದು ಆಗುವುದಿಲ್ಲ ಅಂತ. ಇದು ಡಿಮ್ಯಾಂಡ್ XY, ಇದು ಪ್ರೈಸ್ ಅಂತ ಆದ್ರೆ ಇಲ್ಲಿ P1 P2. ಅರ್ಥ ಆಯ್ತು? ಇಲ್ಲಿ ನೋಡಿ, ಬೆಲೆ P ಇದ್ದ P1 ಗಾಗಿದೆ, ಅವಾಗ ಬೇಡಿಕೆ ಅನ್ನೋದು ಅಷ್ಟೇ ಇದೆ, ಒಡಿ ಇದೆ. ಅದೇ ರೀತಿಯಾಗಿ P
P1 ಇಂದ P2 ಗೆ ಜಂಪ್ ಆಗಿದೆ, ಅವಾಗ ಕೂಡ ಬೇಡಿಕೆ ಅನ್ನೋದು ಒಡಿಯಷ್ಟೇ ಇದೆ. ಅಂದ್ರೆ ಬೆಲೆ ಹೆಚ್ಚಿಗೆ ಆಗ್ಲಿ ಅಥವಾ ಕಡಿಮೆ ಆಗ್ಲಿ ಬೇಡಿಕೆ ಅನ್ನೋದು ಸ್ಥಿರವಾಗಿರುತ್ತೆ ಅಂತ, ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅಂತ. ಇದನ್ನ ನಾವೇನಂತ ಕರಿತೀವಿ, ಪರಿಪೂರ್ಣ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಅದಕ್ಕೆ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಇಸ್ ಈಕ್ವಲ್ ಟು ಶೂನ್ಯ ಅಂತ, 0 ಅಂತ. ಅರ್ಥಾತ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅನ್ನೋದು ಏನಾಗಿರುತ್ತೆ, 0 ಆಗಿರುತ್ತೆ ಅಂತ, ಶೂನ್ಯವಾಗಿರುತ್ತೆ ಅಂತ. ಯಾವಾಗ ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ, ನೆನಪಿಟ್ಕೊಳ್ಳಿ, ಅಸ್ಥಿತಿಸ್ಥಾಪಕತ್ವ. ಸ್ಥಿತಿಸ್ಥಾಪಕತ್ವ ಅಂದ್ರೆ ಬದಲಾವಣೆ, ಅಸ್ಥಿತಿಸ್ಥಾಪಕತ್ವ ಅಂದ್ರೆ ಬದಲಾವಣೆ ಇಲ್ಲದೆ ಇರುವುದು. ಅಸ್ಥಿತಿಸ್ಥಾಪಕತ್ವ ಅಂದ್ರೆ ಬದಲಾವಣೆ ಇಲ್ಲದೆ ಇರುವುದು, ಸ್ಥಿತಿಸ್ಥಾಪಕತ್ವ ಅಂದ್ರೆ ಬದಲಾವಣೆ ಇರುವುದು. ಈ ಅಸ್ಥಿತಿಸ್ಥಾಪಕತ್ವ ಮತ್ತು ಸ್ಥಿತಿಸ್ಥಾಪಕತ್ವ ಬಹಳ ಗಮನದಿಂದ ಅರ್ಥ ಮಾಡ್ಕೊಳ್ಳಿ. ಇದು ಏನಾಯ್ತು, ಎರಡನೇದಾಯ್ತು. ಎಷ್ಟನೇದು, ಎರಡನೇದಾಯ್ತು ಅಂತ. ಇನ್ನ ಮೂರನೇದು ಬರ್ತೈತಿ, ಮೂರನೇ ಒಂದು ಲಕ್ಷಣ ಬರ್ತದೆ. ಇನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮೂರನೇ ಒಂದು ಲಕ್ಷಣ ಅಂತ ಬರ್ತೈತಿ. ಇನ್ನು ನಿಮ್ಗೆ ಕೇಳ್ತಾರೆ ಕ್ವಶನ್, ಬೆಲೆ ಬೇಡಿಕೆಯ ಒಂದು ಸ್ಥಿತಿಸ್ಥಾಪಕತ್ವದ ಲಕ್ಷಣಗಳನ್ನ ಕೆಲವೊತ್ತಿ ಕೇಳ್ತಾರೆ. ಒಂದನೇ ಲಕ್ಷಣ ಏನ ಹೇಳಿದೆ, ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಎರಡನೇ ಲಕ್ಷಣ ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ. ಈಗ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಮತ್ತೆ ಇಲ್ಲಿ ನೋಡಿ, ಮೂರನೇದು ಏನಪ್ಪಾ ಅಂದ್ರೆ, ಮೂರನೇ ಲಕ್ಷಣ ಏನು, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಒಳಗೆ ಅಂದ್ರೆ ಸಾಪೇಕ್ಷ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಸಾಪೇಕ್ಷ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಅಂದ್ರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಬೆಲೆ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆಯೋ ಅದಕ್ಕಿಂತ ಬೇಡಿಕೆ ಅನ್ನೋದು ಅಧಿಕವಾಗಿರುತ್ತೆ. ಇಲ್ಲಿ ನೋಡಿ, ಒಂದು ರೇಖಾಚಿತ್ರವನ್ನ ಬಿಡಿಸ್ತೇನೆ. ಇಲ್ಲಿ ನೋಡಿ ಏನಾಗಿದೆ ಬೆಲೆ ಅನ್ನೋದು ಸ್ವಲ್ಪ ಬದಲಾವಣೆ ಆಗಿದೆ. ಪಿ ಇದ್ದು P1 ಗೆ ಆಗಿದೆ, ಆದ್ರೆ ಬೇಡಿಕೆ ಅನ್ನೋದು ಅಗಾಧ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಬೆಲೆಗಿಂತ ಬೇಡಿಕೆ ಅನ್ನೋದು ಅಧಿಕ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಗೊತ್ತಾಯ್ತು? ಬೆಲೆ ಸ್ವಲ್ಪ ಇಳಿದ್ರೆ ಬೇಡಿಕೆಯ ಒಂದು ಪ್ರಮಾಣ ಅನ್ನೋದು ಅಧಿಕವಾಗುತ್ತೆ, ಬೆಲೆಗಿಂತ ಅಧಿಕವಾಗುತ್ತೆ. ಎದರಿಗಿಂತ? ಬೆಲೆಗಿಂತ. ಬೆಲೆ ಹೆಚ್ಚಿಗೆ ಆಯಿತು ಅಂದ್ರೆ ಎಷ್ಟು, ಒಂದು 10% ಏನೋ ಹೆಚ್ಚಿಗೆ ಆಗಿದೆ ಅಂತ ಇಟ್ಕೊಳ್ಳಿ. ಬೆಲೆ ಅನ್ನೋದು ಒಂದು 10% ಹೆಚ್ಚಿಗೆ ಆಗಿದೆ ಅಂತ ಆದ್ರೆ ಬೇಡಿಕೆ 20% ಕಡಿಮೆ ಆಗಿರುತ್ತೆ. ಅಂದ್ರೆ ಯಾವ ದರದಲ್ಲಿ ಅಂತ, ಬೆಲೆ ಹೆಚ್ಚಾಗಿದೆಯಾ ಒಂದು 10%, ಬೇಡಿಕೆ ಅನ್ನೋದು 20% ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆಗಿದೆಯಾ ಒಂದು 20%, ಬೇಡಿಕೆ ಅನ್ನೋದು 40% ಹೆಚ್ಚಿಗೆ ಆಗುತ್ತೆ. ಈ ರೀತಿಯಾಗಿ ಬೆಲೆ ಬೇಡಿಕೆ ಅನ್ನೋದು ಬೆಲೆಗಿಂತ ಬೇಡಿಕೆ ಅನ್ನೋದು ಅದರ ಒಂದು ಬದಲಾವಣೆ ಅನ್ನೋದು ಹೆಚ್ಚಾಗಿರುತ್ತೆ. ಇದನ್ನ ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಇಲ್ಲಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅನ್ನೋದು ಏನಾಗಿರುತ್ತೆ ಅಂದ್ರೆ ಒಂದಕ್ಕಿಂತ ಹೆಚ್ಚಾಗಿರುತ್ತೆ ಅಂತ. ಎಷ್ಟು? ಒಂದಕ್ಕಿಂತ ಹೆಚ್ಚಾಗಿರುತ್ತೆ ಇಲ್ಲಿ ಅಂತ. ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅನ್ನೋದು ಒಂದಕ್ಕಿಂತ ಹೆಚ್ಚಾಗಿರುತ್ತೆ ಅಂತ. ಇದು ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇದರದ್ದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೂರನೇ ಲಕ್ಷಣ. ಇನ್ನು ನಾಲ್ಕನೇ ಲಕ್ಷಣವನ್ನು ನೋಡ್ತಾ ಹೋಗೋಣ. ನಾಲ್ಕನೇ ಲಕ್ಷಣ ಏನಂದ್ರೆ ಸಾಪೇಕ್ಷ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಸಾಪೇಕ್ಷ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ ನೆನಪಿಟ್ಕೋಬೇಕು. ಸ್ಥಿತಿಸ್ಥಾಪಕತ್ವ ಮತ್ತು ಅಸ್ಥಿತಿಸ್ಥಾಪಕತ್ವ. ಅಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಇದರ ರೇಖಾಚಿತ್ರ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. XOY ಅಂತ ಬೆಲೆಯ ಬದಲಾವಣೆ ಏನಿರುತ್ತಲ್ಲ ಅದು ಬೇಡಿಕೆಯ ಬದಲಾವಣೆಗಿಂತ ಅಧಿಕವಾಗಿರುತ್ತೆ. ಮೊದಲ ಏನಾಗಿತ್ತು, ಸ್ಥಿತಿಸ್ಥಾಪಕತ್ವದಲ್ಲಿ ಬೆಲೆಗಿಂತ ಬೇಡಿಕೆ ಅಧಿಕವಾಗಿತ್ತು. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಬೆಲೆಗಿಂತ ಬೇಡಿಕೆ ಅನ್ನೋದು ಕಡಿಮೆ ಆಗಿರುತ್ತೆ. ಬದಲಾವಣೆ ಅನ್ನೋದು ಬೆಲೆಯ ಬದಲಾವಣೆ ಅನ್ನೋದು ಹೆಚ್ಚಿಗೆ ಆಗಿರುತ್ತೆ. ಯಾವ ರೀತಿ ಅಂದ್ರೆ ಇಲ್ಲಿ ನೋಡಿ ಬರೀತೀನಿ. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ ಬೆಲೆ ಅಧಿಕ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ, ಆದ್ರೆ ಬೇಡಿಕೆ ಅನ್ನೋದು ಏನಾಗಿದೆ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಬೆಲೆ ಏನಾಗಿದೆ ಒಂದು 50 ರೂಪಾಯಿ ಅಥವಾ 50% ಇಳಿದಿದೆ ಅಂತ ಇಟ್ಕೊಳ್ಳಿ. 50 ರೂಪಾಯಿ ಅಥವಾ 50% ಬೆಲೆ ಅನ್ನೋದು ಇಳಿದಿದೆ. ಆದ್ರೆ ಬೇಡಿಕೆ ಅನ್ನೋದು ಕೇವಲ 20% ಅಷ್ಟು ಏರಿಕೆ ಆಗಿದೆ. ಬೆಲೆ 50% ಇಳಿದ್ರೂ ಕೂಡ ಬೇಡಿಕೆ ಅನ್ನೋದು 25% ಮಾತ್ರ ಏರಿಕೆ ಆಗಿದೆ. ಇದನ್ನ ಏನಂತ ಕರಿತೀವಿ, ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಇಲ್ಲಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್, ಪ್ರೈಸ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅನ್ನೋದು ಏನಾಗಿರುತ್ತೆ ಒಂದಕ್ಕಿಂತ ಕಡಿಮೆ ಇರುತ್ತೆ ಅಂತ. ಒಂದಕ್ಕಿಂತ ಕಡಿಮೆ ಇರುತ್ತೆ ಅಂತ.
ನಿಮ್ಗೆ ಈಗ ಈ ಚಿಹ್ನೆ ನೀವು ಕಂಪೇರ್ ಮಾಡಬಹುದು. ಇದು ಕಡಿಮೆ ಅಂತ, ಒಂದಕ್ಕಿಂತ ಕಡಿಮೆ ಅಂತ. ಇದು ಈ ರೀತಿ ಬಂದಲ್ಲ, ಇದು ಒಂದಕ್ಕಿಂತ ಹೆಚ್ಚಿಗೆ ಅಂತ. ಅರ್ಥ ಆಯ್ತು? ಇದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ 4ನೇ ಲಕ್ಷಣ. ಇನ್ನು 5ನೇ ಲಕ್ಷಣವನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನಂದ್ರೆ 5ನೇ ಲಕ್ಷಣ ಏನಪ್ಪಾ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದಲ್ಲಿ ಅಂದ್ರೆ ಏಕಮಾನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ. ಏನು ಏಕಮಾನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಬರುತ್ತೆ. ಏನು ಏಕಮಾನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಬೆಲೆ ಎಷ್ಟು ಬದಲಾವಣೆ ಆಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆ ಕೂಡ ಬದಲಾವಣೆ ಆಗುತ್ತೆ. ಅಂದ್ರೆ ನೋಡಿ, ಬೆಲೆ ಎಷ್ಟು ಬದಲಾವಣೆ ಆಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆ ಕೂಡ ಬದಲಾವಣೆ ಆಗಿದೆ. ಉದಾಹರಣೆ ಅಂದ್ರೆ ಬೆಲೆ ಅನ್ನೋದು 10 ರೂಪಾಯಿ ಅಥವಾ 10% ಹೆಚ್ಚಿಗೆ ಆಗಿದೆ ಅಂತ ಇಟ್ಕೊಳ್ಳಿ. 10% ಬೆಲೆ ಅನ್ನೋದು ಹೆಚ್ಚಿಗೆ ಆಗಿದೆ, ಬೇಡಿಕೆ ಇರೋದು 10% ಕಡಿಮೆ ಆಗುತ್ತೆ. ಬೆಲೆ 10% ಇಳಿದಿದೆ ಅಂದ್ರೆ ಬೇಡಿಕೆ 10% ಏರಿಕೆ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ? ಏಕಮಾನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕರಿತೀವಿ. ಇಲ್ಲಿ ಅಂದ್ರೆ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದು, ಪ್ರೈಸ್ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದು ಒಂದಕ್ಕೆ ಸಮನಾಗಿರುತ್ತೆ ಅಂತ. ಇವುಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನಿಮ್ಗೆ. ಏನಂತಂದ್ರೆ ಏಕಮಾನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅಂದ್ರೆ ಸ್ಥಿತಿಸ್ಥಾಪಕತ್ವದ ಒಂದು ಬೆಲೆ ಅಂತ ಕೊಟ್ಟು ಅಲ್ಲಿ ಒಂದಕ್ಕೆ ಸಮನಾಗಿರುತ್ತೆ, ಒಂದಕ್ಕಿಂತ ಹೆಚ್ಚಿಗೆ ಆಗಿರುತ್ತೆ, ಒಂದಕ್ಕಿಂತ ಕಡಿಮೆ ಆಗಿರುತ್ತೆ ಅಂತ ಈ ರೀತಿ ಕೊಟ್ಟಿರ್ತಾರೆ. ನೆನ್ಪಿಟ್ಕೊಳ್ರಿ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಹಳ ಸರಿ ಕೇಳ್ತಾರೆ ಇವನ್ನೆಲ್ಲ. ಈ ರೀತಿ ಅದರ ಒಂದು ರೇಖಾಚಿತ್ರ ಇರುತ್ತೆ. ಈಗ ನಾವೇನ್ ನೋಡಿದ್ವಿ? ಬೆಲೆ ಬೇಡಿಕೆಗೆ ಸಂಬಂಧಪಟ್ಟಂತೆ ಅಂದ್ರೆ ಬೆಲೆ ಬೇಡಿಕೆ ಒಂದು ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ವಿ. ಅಂದ್ರೆ ಒಂದೇದೇನು? ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇದು ಅನಂತವಾಗಿರುತ್ತೆ. ಅದೇ ರೀತಿಯಾಗಿ ಪರಿಪೂರ್ಣ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ, ಇದರ ಒಂದು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದು ಶೂನ್ಯವಾಗಿರುತ್ತೆ. ಅದೇ ರೀತಿಯಾಗಿ ಸಾಪೇಕ್ಷ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಇದರ ಎಲಾಸ್ಟಿಸಿಟಿ ಡಿಮ್ಯಾಂಡ್ ಅನ್ನೋದೇನಾಗಿರುತ್ತೆ? ಒಂದಕ್ಕಿಂತ ಅಧಿಕವಾಗಿರುತ್ತೆ. ಅದೇ ರೀತಿಯಾಗಿ 4ನೇದು ಸಾಪೇಕ್ಷ ಬೆಲೆ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ, ಒಂದಕ್ಕಿಂತ ಕಡಿಮೆ ಆಗಿರುತ್ತೆ. 5ನೇದು ಏಕಮಾನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಲಕ್ಷಣಗಳು ಅಂತ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಲಕ್ಷಣಗಳು ಅಂತ. ಇದರಲ್ಲಿ ಬೇಡಿಕೆಯ ಒಂದು ವಿಧಗಳು ಅಂತ ಹೇಳಿದ್ನಲ್ಲ, 1ನೇ ಗುಂಪು, ಇದು 2ನೇ ಗುಂಪಿನಲ್ಲಿ ಬೆಲೆ ಬೇಡಿಕೆ ಅಂತ ಬರುತ್ತೆ. ಅದರಲ್ಲಿ 5 ರೀತಿಯ ಒಂದು ಲಕ್ಷಣಗಳನ್ನ ನಾನು ಹೇಳಿದ್ದೀಗ. ಇನ್ನ ಆದಾಯ ಬೇಡಿಕೆಯ ಒಂದು ಸ್ಥಿತಿಸ್ಥಾಪಕತ್ವದ ಲಕ್ಷಣಗಳನ್ನ ನಾವು ನೋಡ್ತಾ ಹೋಗೋಣ. ನೋಡಿದ್ವಿ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವನ ನೋಡಿದ್ವಿ. ಈಗ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ನೋಡೋಣ. ಅಂದ್ರೆ ಆದಾಯದ ಬದಲಾವಣೆಯಿಂದಾಗಿ ಬೇಡಿಕೆಯಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅಂತ ತಿಳಿಸೋದೇ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ. ಯಾವಾಗಲೂ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅನ್ನೋದು ಆದಾಯದೊಂದಿಗೆ ಹೆಚ್ಚಾಗಿ ನೇರ ಸಂಬಂಧವನ್ನು ಹೊಂದಿರುತ್ತೆ. ಆದಾಯ ಹೆಚ್ಚಾದಂತೆ ಬೇಡಿಕೆ ಅನ್ನೋದು ಹೆಚ್ಚಾಗುತ್ತೆ, ಆದಾಯ ಕಡಿಮೆ ಆದಂತೆ ಬೇಡಿಕೆ ಕೂಡ ಕಡಿಮೆ ಆಗುತ್ತೆ. ಅರ್ಥಾಯ್ತು? ಇದರ ಒಂದು ಲಕ್ಷಣಗಳನ್ನ ನಾವು ನೋಡ್ತಾ ಹೋಗೋಣ. ಈಗ ಇಲ್ಲಿ ಕೂಡ 5 ರೀತಿಯಾದಂತ ಲಕ್ಷಣ ಬರುತ್ತೆ. ಅದರಲ್ಲಿ 1ನೇದೇನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಒಂದಕ್ಕಿಂತ ಅಧಿಕ ಸ್ಥಿತಿಸ್ಥಾಪಕತ್ವ ಅಂತ ಬರುತ್ತೆ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವದಲ್ಲಿ. ಏನು ಒಂದಕ್ಕಿಂತ ಅಧಿಕ ಸ್ಥಿತಿಸ್ಥಾಪಕತ್ವ ಅಂತ ಆದ್ರೆ ಆದಾಯ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತಲ್ಲ ಅದಕ್ಕಿಂತ ಬೇಡಿಕೆ ಅನ್ನೋದು ಅಧಿಕ ಪ್ರಮಾಣದಲ್ಲಿ ಇರುತ್ತೆ ಅಂತ. ಇಲ್ಲಿ ನಾ ಏನಂತ ಬರೀತೀನಿ? ವಾಯ್ ಅಂತ ಬರೀತೀನಿ. ವಾಯ್ ಅಂದ್ರೆ ಆದಾಯ ಅಂತ ಅರ್ಥ. ಇದನ್ನ GDP ಅಂತ ಕೂಡ ಕರೆಯಲಾಗುತ್ತೆ. ವಾಯ್ಗೆ ಬಹಳ ರೀತಿಯಲ್ಲಿ ಕರೀತಾರೆ ಕೆಲವೊಂದು ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಏನು? ವಾಯ್ ಅಂದ್ರೆ ಆದಾಯ ಅಂತ. ಇಲ್ಲೇ ಪಿ ಅಂತ, ಇದು ಬೇಡಿಕೆ ಅಂತ. ಸಾರಿ, ಇಲ್ಲೇ ಡಿಮ್ಯಾಂಡ್ ಬರೀತೀನಿ, ಇಲ್ಲಿ ವಾಯ್ ಬರೀತೀನಿ. ಇಲ್ಲಿ ವಾಯ್ ಬರೀತೀನಿ, ಇಲ್ಲಿ ಡಿಮ್ಯಾಂಡ್ ಬರೀತೀನಿ. ಅದು ವಾಯ್ ಅಂದ್ರೆ GDPನೂ ಹೌದು, ಆದಾಯನೂ ಹೌದು. ಅರ್ಥ ಆಯ್ತು? ಡಿ ಅಂದ್ರೆ ಡಿಮ್ಯಾಂಡ್ ಅಂತ. ಇಲ್ಲಿ ನೋಡಿ, ಆದಾಯ ಮತ್ತು ಡಿಮ್ಯಾಂಡ್, ಆದಾಯ ಮತ್ತು ಡಿಮ್ಯಾಂಡ್ ಏನಾಗಿದೆ ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಆಗಿದೆ ಅಂತ. ಅಂದ್ರೆ ಆದಾಯ ಹೆಚ್ಚಕ್ಕಿಂತ ಏನಾಗಿದೆ? ಡಿಮ್ಯಾಂಡ್ ಅನ್ನೋದು ಅಧಿಕ ಪ್ರಮಾಣದಲ್ಲಿ ಇದೆ ಅಂತ.
ಇಲ್ಲಿ ನೋಡಿ, ಆದಾಯ y ಇಂತ y1 ಗೆ ಹೆಚ್ಚಿಗೆ ಆಗಿದೆ. ಡಿಮ್ಯಾಂಡ್ ಡಿ ಇಂದ D2 ಗೆ ಹೆಚ್ಚಿಗೆ ಆಗಿದೆ. ನೀವು D2 ಅಂತ ಇಟ್ಕೊಳ್ರಿ ಅಥವಾ D1 ಅಂತಾರು ಇಟ್ಕೊಳ್ರಿ. D1 ಅಂತ ತಗೊಳ್ಳೋಣ, D1 ಅಂತ ಇಟ್ಕೊಳ್ರಿ. ಅಂದ್ರೆ ಆದಾಯ ಸ್ವಲ್ಪ ಪ್ರಮಾಣದಲ್ಲಿ ಏನಾಗಿದೆ, ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿದೆ. ಆದ್ರೆ ಬೇಡಿಕೆ ಅನ್ನೋದು ಅಧಿಕ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿದೆ. ಏನಾಗಿದೆ, ಅಧಿಕ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿದೆ. ಇದನ್ನ ಏನಂತ ಕರಿತೇವೆ, ಒಂದಕ್ಕಿಂತ ಅಧಿಕ ಸ್ಥಿತಿಸ್ಥಾಪಕತ್ವ ಅಂತ. ಆದಾಯ 10 ರೂಪಾಯಿ ಹೆಚ್ಚಿಗೆ ಆಯ್ತು ಅಂದ್ರೆ ಬೇಡಿಕೆ 10 ರೂಪಾಯಿಗಿಂತ ಹೆಚ್ಚಿಗೆ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಈಗ ಆದಾಯ ಒಂದು 10% ಹೆಚ್ಚಿಗೆ ಆಗಿದೆಪ್ಪ, ನಾನು ಮೊದಲಿಗಿಂತ ಆದಾಯ ಅನ್ನೋದು ಏನಾಗಿದೆ 10% ಹೆಚ್ಚಿಗೆ ಆಗಿದೆ ಅಂತ ಆದ್ರೆ ಬೇಡಿಕೆ 20% ಹೆಚ್ಚಿಗೆ ಆಗೋದು, ಆದಾಯಕ್ಕಿಂತ 20% ಹೆಚ್ಚಿಗೆ ಆಗೋದು. ಅದನ್ನ ಏನಂತ ಕರಿತೇವೆ, ಒಂದಕ್ಕಿಂತ ಅಧಿಕ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಇಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅಂದ್ರೆ ಇನ್ಕಮ್ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದು ಒಂದಕ್ಕಿಂತ ಅಧಿಕವಾಗಿರುತ್ತೆ ಅಂತ. ಒಂದಕ್ಕಿಂತ ಅಧಿಕವಾಗಿರುತ್ತೆ ಅಂದ್ರ ಇಲ್ಲಿ ಒಂದು ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅಂದ್ರೆ ಇನ್ಕಮ್ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅಂತ. ಇನ್ಕಮ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅನ್ನೋದು ಒಂದಕ್ಕಿಂತ ಅಧಿಕವಾಗಿರುತ್ತೆ ಅಂತ. ಅದತ್ತು ಇದು ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಒಂದು ಲಕ್ಷಣ. ಇನ್ನೊಂದು ಲಕ್ಷಣವನ್ನು ನೋಡ್ತಾ ಹೋಗೋಣ. ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಒಂದಕ್ಕಿಂತ ಹೆಚ್ಚಾಗಿ ಅಧಿಕವಾಗಿದೆ, ಅಲ್ಲಿ ಒಂದಕ್ಕಿಂತ ಕಡಿಮೆ ಆಗಿರುತ್ತೆ ಅಂತ. ಯಾವ ರೀತಿ ಅಂದ್ರೆ ಆದಾಯ 10 ರೂಪಾಯಿ ಅಥವಾ 10% ಹೆಚ್ಚಿಗೆ ಆಗೈತೆ ಅಂದ್ರೆ ಬೇಡಿಕೆ ಅನ್ನೋದು 5% ಹೆಚ್ಚಿಗೆ ಆಗಿರುತ್ತೆ. ಅಂದ್ರೆ ಆದಾಯ 5% ಬದಲಾವಣೆ ಆದ್ರೆ ಬೇಡಿಕೆ ಅದಕ್ಕಿಂತ ಅಂದ್ರೆ 2% ಬದಲಾವಣೆ ಆಗಿರುತ್ತೆ. ನೆನಪಿಕೊಳ್ಳಿ, ಆದಾಯ ಒಂದು 50% ಬದಲಾವಣೆ ಆಗಿದೆ ಅಂತ ಆದಾಗ ಬೇಡಿಕೆ 50ಕ್ಕಿಂತ ಕಡಿಮೆ ಬದಲಾವಣೆ ಆಗಿರುತ್ತೆ. ಇದನ್ನ ಒಂದಕ್ಕಿಂತ ಕಡಿಮೆ ಸ್ಥಿತಿಸ್ಥಾಪಕತ್ವ ಅಂತ ಕರೀತೇವೆ. ಇಲ್ಲ ಡಿಮ್ಯಾಂಡ್ ಇಲ್ಲ y ಅಂತ ಕರಿತೀವಿ. ಇಲ್ಲಿ ನೋಡಿ, ಆದಾಯ y ಅಂತ y1 ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿದೆ ಇಲ್ಲಿ. ಆದ್ರೆ ಬೇಡಿಕೆ ಅನ್ನೋದು ಡಿ ಇಂದ D1 ಗೆ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಏರಿಕೆ ಆಗಿದೆ. ಅಂದ್ರೆ ಒಂದಕ್ಕಿಂತ ಕಡಿಮೆ ಸ್ಥಿತಿಸ್ಥಾಪಕತ್ವ ಅಂತ. ಅಂದ್ರೆ ಆದಾಯಕ್ಕಿಂತ ಬೇಡಿಕೆಯ ಒಂದು ಬದಲಾವಣೆ ಅನ್ನೋದು ಕಡಿಮೆ ಇದೆ ಅಂತ. ಇದನ್ನ ಒಂದಕ್ಕಿಂತ ಕಡಿಮೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಅರ್ಥ ಆಯ್ತು. ಇಲ್ಲಿ ಇನ್ಕಮ್ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದು ಏನಾಗಿರುತ್ತೆ, ಒಂದಕ್ಕಿಂತ ಕಡಿಮೆ ಆಗಿರುತ್ತೆ ಅಂತ. ಒಂದಕ್ಕಿಂತ ಕಡಿಮೆ ಆಗಿರುತ್ತೆ ಅಂತ. ಅರ್ಥ ಆಯ್ತು. ಇನ್ನು ನೆಕ್ಸ್ಟ್ ಒಂದಕ್ಕೆ ಇನ್ನೊಂದು ಮೂರನೇ ಲಕ್ಷಣ ಅಂದ್ರೆ ಆದಾಯ ಬೇಡಿಕೆ ಒಂದು ಸ್ಥಿತಿಸ್ಥಾಪಕತ್ವ ಮೂರನೇ ಲಕ್ಷಣ ಅಂದ್ರೆ ಒಂದಕ್ಕೆ ಸರಿಸಮ ಸ್ಥಿತಿಸ್ಥಾಪಕತ್ವ ಅಂತ. ಅಂದ್ರೆ ಸರಿಸಮ ಸ್ಥಿತಿಸ್ಥಾಪಕತ್ವ ಅಂತ ಕೂಡ ಕರೆಯಲಾಗುತ್ತೆ. ಇದನ್ನ ಅದನ್ನು ಕೂಡ ಬರ್ಕೊತೀನಿ. ಒಂದಕ್ಕೆ ಸರಿಸಮ ಸ್ಥಿತಿಸ್ಥಾಪಕತ್ವ ಅಂತ ಕರೀಬಹುದು ಅಥವಾ ಸರಿಸಮ ಸ್ಥಿತಿಸ್ಥಾಪಕತ್ವ ಅಂತ ಕರೀಬಹುದು. ಅಂದ್ರೆ ಆದಾಯದ ಸರಿಸಮ ಸ್ಥಿತಿಸ್ಥಾಪಕತ್ವ ಅಥವಾ ಇದು ಆದಾಯ ನೀವು ಬಿಟ್ಕೊಡುದು. ಅರ್ಥ ಆಯ್ತು. ಆದಾಯದ ಸರಿಸಮ ಸ್ಥಿತಿಸ್ಥಾಪಕತ್ವ ಅಂತ ಕರೀತೀವಿ. ಅರ್ಥ ಆಯ್ತು. ಇದು ಯಾವ ರೀತಿಯಾಗಿರುತ್ತೆ ಅಂತ ಆದ್ರೆ ಆದಾಯದಲ್ಲಿ ಎಷ್ಟು ಬದಲಾವಣೆ ಆಗಿದೆಯೋ ಅಷ್ಟೇ ಬದಲಾವಣೆಯಲ್ಲಿ ಬೇಡಿಕೆಯಲ್ಲೂ ಕೂಡ ಆಗುತ್ತೆ. ನಾವೇನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನೋಡೋ ಮುಂದೆ ನೋಡಿದ್ವಲ್ಲ, ಏಕಮಾನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಅದೇ ರೀತಿಯಾಗಿ ಇಲ್ಲಿ ಅಂದ್ರೆ ವಾಯ್ಸ್ ಸರಿಸಮಾನ ಅಂದ್ರೆ ಆದಾಯದ ಸರಿಸಮಾನ ಸ್ಥಿತಿಸ್ಥಾಪಕತ್ವ ಅನ್ನೋದು ಇದು ಒಂದಕ್ಕೆ ಸಮನಾಗಿರುತ್ತೆ ಅಂತ. ಇದರದ ಇನ್ಕಮ್ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದು ಒಂದಕ್ಕೆ ಸಮನಾಗಿರುತ್ತೆ ಅಂತ ಅರ್ಥ. ಇದರ ಒಂದು ರೇಖಾಚಿತ್ರ ಯಾವ ರೀತಿ ಅಂದ್ರೆ ಈ ರೀತಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ y ಅಥವಾ y1 ಅಂತ ಹಾಕ್ತೀನಿ, ಇಲ್ಲಿ d ಮತ್ತು d1 ಅಂತ ಹಾಕ್ತೀವಿ.
Y ಇಂದ Y1 ಗೆ ಎಷ್ಟು ಆದಾಯ ಹೆಚ್ಚಿಗೆ ಆಗಿದೆಯೋ ಅಷ್ಟೇ ಡಿಮ್ಯಾಂಡ್ ಅನ್ನೋದು D ಇಂದ D1 ಗೆ ಹೆಚ್ಚಿಗೆ ಆಗಿದೆ. ಇದನ್ನ ನಾವೇನಂತ ಕರಿತೇವೆ, ಸರಿಸಮ ಅಂದ್ರೆ ಆದಾಯದ ಸರಿಸಮ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಅಂದ್ರೆ ನನ್ನ ಆದಾಯ ಒಂದು 5,000 ಅಥವಾ 5,000% ಅಂತ ಇಟ್ಕೊಳ್ಳಿ. 5,000% ಹೆಚ್ಚಿಗೆ ಆಗಿದೆ ಅಂದ್ರೆ ಬೇಡಿಕೆನೂ ಕೂಡ 5,000% ಹೆಚ್ಚಿಗೆ ಆಗಿರುತ್ತೆ. ಅಥವಾ ಆದಾಯ 5,000% ಬದಲಾವಣೆ ಆಗಿದೆ ಅಂದ್ರೆ ಬೇಡಿಕೆನೂ ಕೂಡ 5,000% ಬದಲಾವಣೆ ಆಗಿರುತ್ತೆ. ಇದನ್ನೇ ನಾವೇನು ಕರಿತೀವಿ, ಸರಿಸಮ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಏನಿದೆ ಅಂದ್ರೆ ಆದಾಯದ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತ. ಆದಾಯದ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತ ಅಂದ್ರೆ ಆದಾಯ ಅನ್ನೋದು ಯಾವ ದರದಲ್ಲಿ ಬದಲಾವಣೆ ಆಗಿದೆಯೋ ಅದಕ್ಕಿಂತ ಹೆಚ್ಚಿಗೆ ದರದಲ್ಲಿ ಬದಲಾವಣೆ ಆಗಿರುತ್ತೆ. ಹೆಚ್ಚಿಗೆ ದರದಲ್ಲಿ ಬೇಡಿಕೆ ಅನ್ನೋದು ಬದಲಾವಣೆ ಆಗುತ್ತೆ. ಇದನ್ನ ಆದಾಯ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಆದಾಯ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಅದು ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಇರುತ್ತೆ ರೇಖಾಚಿತ್ರ. ಇಲ್ಲಿ ನೋಡಿ, ಆದಾಯ ಕಡಿಮೆ ಪ್ರಮಾಣದಲ್ಲಿ ಬದಲಾವಣೆ ಆದ್ರೂ ಕೂಡ ಬೇಡಿಕೆ ಅನ್ನೋದು ಅಧಿಕ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಬೇಡಿಕೆ ಅನ್ನೋದೇನಿದೆ ಅಧಿಕ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಇದನ್ನ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಆದಾಯದ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಅರ್ಥ ಆಯ್ತು? ಅದೇ ರೀತಿಯಾಗಿ ಇನ್ನೊಂದು ಇದೆ, ಆದಾಯದ ಋಣಾತ್ಮಕ ಸ್ಥಿತಿಸ್ಥಾಪಕತ್ವ ಅಂತ. ಆದಾಯದ ಋಣಾತ್ಮಕ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಆದಾಯದ ಋಣಾತ್ಮಕ ಸ್ಥಿತಿಸ್ಥಾಪಕತ್ವ ಅಂತ ಐದನೇದು. ಆದಾಯದ ಋಣಾತ್ಮಕ ಸ್ಥಿತಿಸ್ಥಾಪಕತ್ವ ಏನು? ಆದಾಯದ ಋಣಾತ್ಮಕ ಸ್ಥಿತಿಸ್ಥಾಪಕತ್ವ ಅಂದ್ರೆ ಆದಾಯ ಎಷ್ಟು ಬದಲಾವಣೆ ಆಗಿದೆ ಅಲ್ಲ, ಆದಾಯ ಅನ್ನೋದು ಎಷ್ಟು ಬದಲಾವಣೆ ಆಗಿದೆ ಅದಕ್ಕಿಂತ ಕಡಿಮೆ ಬದಲಾವಣೆ ಆಗುತ್ತೆ. ಬೇಡಿಕೆ ಅನ್ನೋದು ಅದಕ್ಕಿಂತ ಕಡಿಮೆ ಬದಲಾವಣೆ ಆಗುತ್ತೆ ಅಂತ. ನಿಮ್ಗೆ ಬಹಳ ಕನ್ಫ್ಯೂಸ್ ಆಗ್ಬೋದು, ಚಿತ್ರಗಳು ಆಗಿರ್ಬೋದು, ಇದು ಆಗಿರ್ಬೋದು. ಒಂದ್ಸಲ ಬಿಟ್ಟು 2 ಸಲ ವಿಡಿಯೋ ನೋಡಿ, ಅರ್ಥ ಆಗುತ್ತೆ. ಇಲ್ಲಿ ಡಿಮ್ಯಾಂಡ್ ಆಗಿರ್ಬೋದು, ಇಲ್ಲಿ ಆದಾಯನ ಬರ್ಕೊಂತೀನಿ. ಆದಾಯ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ, ಆದ್ರೆ ಬೇಡಿಕೆ ಕಡಿಮೆ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಇಲ್ಲೇನಾಗಿದೆ ಅಂದ್ರೆ ಇಲ್ಲಿ Y1 ಅಥವಾ Y2 ಅಂತ ಕೊಡ್ತೇನೆ. ಇಲ್ಲಿ D1 ಮತ್ತು D2 ಅಂತ ಕೊಡ್ತೇನೆ ಅಂತ ಇಟ್ಕೊಳ್ಳಿ. ಆದಾಯ ಏನಾಗಿದೆ Y1 ಇಂದ Y2ಗೆ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ, ಆದ್ರೆ ಬೇಡಿಕೆ ಅನ್ನೋದು D1 ಅಂತ D2ಗೆ ಕಡಿಮೆ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಅದಿಲ್ಲ, ಆದಾಯ ಅನ್ನೋದು ಹೆಚ್ಚಿಗೆ ಆಗಿದೆ. ಒಂದು ಉದಾಹರಣೆ ಅಂದ್ರೆ ಒಂದು 1000% ಹೆಚ್ಚಿಗೆ ಆಗಿದೆ ಆದಾಯ, ಆದ್ರೆ ಬೇಡಿಕೆ ಅನ್ನೋದು ಕೇವಲ ಒಂದು 200% ಅಷ್ಟೇ ಬದಲಾವಣೆ ಆಗಿದೆ. ಇದನ್ನ ನಾವೇನ ಕರಿತೇವೆ, ಋಣಾತ್ಮಕ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಅಂದ್ರೆ ನಾವು ಏನ್ ಹೇಳ್ತೇವೆ, ಈ ಒಂದು ಆದಾಯ ಬೇಡಿಕೆಯ ಒಂದು ಸಂದರ್ಭದಲ್ಲಿ ಅಂದ್ರೆ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವದಲ್ಲಿ ಏನಂತೇವೆ, ಆದಾಯ ಹೆಚ್ಚಾದಂತೆ ಬೇಡಿಕೆ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತೇವೆ. ಅದಿಲ್ಲ, ಆದ್ರೆ ಅದರ ಒಂದು ಲಕ್ಷಣಗಳನ್ನು ನೋಡುವಾಗ ಇಲ್ಲಿ ಏನಾಗುತ್ತೆ, ಇದೇ ಲಕ್ಷಣ Y ಅಂದ್ರೆ ಋಣಾತ್ಮಕ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತದೆ ಅಂತ. ಅಂದ್ರೆ ಆದಾಯದಷ್ಟೇ ಬೇಡಿಕೆ ಕೂಡ ಹೆಚ್ಚಾಗೋದಿಲ್ಲ, ಆದಾಯಕ್ಕಿಂತ ಕಡಿಮೆ ಒಂದು ಬೇಡಿಕೆ ಅನ್ನೋದು ಹೆಚ್ಚಾಗುತ್ತೆ ಅಂದ್ರೆ ಬದಲಾವಣೆ ಆಗುತ್ತೆ ಅಂತ. ಮತ್ತೆ ಉಳಿದ ಮಾಡ್ತಾರೆ ಇವರು ಆದಾಯನ ಅಂದ್ರೆ ಸ್ವಲ್ಪ ಉಳಿತಾಯ ಅನ್ನೋದು ಕೂಡ ಮಾಡ್ತಾರೆ. ಉಳಿತಾಯ ಮಾಡೋದ್ರಿಂದಾನೇ ಪೂರ್ಣ ಪ್ರಮಾಣದಲ್ಲಿ ಬೇಡಿಕೆ ಆಗೋದಿಲ್ಲ ಅಂತ, ಖರ್ಚು ಮಾಡೋದಿಲ್ಲ ಅಂತ. ಇದು ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇನ್ನ ನೆಕ್ಸ್ಟ್ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ನಾನು ಹೇಳಿದೆ. ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನನ್ನೋದು ಅಷ್ಟು ನೆನಪಿಕೊಳ್ಳಿ ಸಾಕು. ಆ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಒಂದು ಸರಕಿನ ಬೆಲೆಯ ಬದಲಾವಣೆಯಿಂದಾಗಿ ಇನ್ನೊಂದು ಸರಕಿನ ಬೇಡಿಕೆಯ ಬದಲಾವಣೆಯನ್ನ ಏನಂತ ಕರಿತೇವೆ, ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಥವಾ ಏನಂತ ಕರಿತೇವೆ ಅಂದ್ರೆ ಬದಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ, ಅಥವಾ ಕತ್ತರಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ. ಅರ್ಥಾತ್ ಅಂದ್ರೆ ಕ್ರಾಸ್ ಡಿಮ್ಯಾಂಡ್ ಅಂತ ಕರಿತೇವೆ ಅದನ್ನ. ಕ್ರಾಸ್ ಡಿಮ್ಯಾಂಡ್, ಕ್ರಾಸ್ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅಂತ, ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅಂತ, ಕ್ರಾಸ್ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅಂತ. ನೆಕ್ಸ್ಟ್ ನಾವೇನ್ ನೋಡ್ತಾ ಹೋಗೋಣ ಅಂದ್ರೆ ಈಗ ಏನ್ ನೋಡಿದ್ವಿ, ಬೇಡಿಕೆ ವಿಧಗಳಲ್ಲಿ 2 ಗುಂಪುಗಳನ್ನು ನೋಡಿದ್ವಿ. ಒಂದು
ಸಂಯುಕ್ತ ಬೇಡಿಕೆ, ಸಂಘಟಿತ ಬೇಡಿಕೆ, ಪ್ರತ್ಯಕ್ಷ ಬೇಡಿಕೆ ಮತ್ತು ಅಪ್ರತ್ಯಕ್ಷ ಬೇಡಿಕೆ ನೋಡಿದ್ವಿ. ಅದೇ ರೀತಿಯಾಗಿ ಎರಡನೇ ಗುಂಪಿನಲ್ಲಿ ಏನ್ ನೋಡಿದ್ವಿ, ಬೆಲೆ ಬೇಡಿಕೆ, ಅದೇ ರೀತಿಯಾಗಿ ಆದಾಯ ಬೇಡಿಕೆ ಮತ್ತು ಛೇದಕ ಬೇಡಿಕೆ ನೋಡಿದ್ವಿ. ಮತ್ತ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತು ಅದರ ಒಂದು ಲಕ್ಷಣಗಳನ್ನ ನೋಡಿದ್ವಿ. ಅದೇ ರೀತಿಯಾಗಿ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅದರ ಒಂದು ಲಕ್ಷಣಗಳನ್ನ ನೋಡಿದ್ವಿ. ಅದೇ ರೀತಿಯಾಗಿ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕೂಡ ನೋಡಿದ್ವಿ. ಈಗ ನಾವು ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಈ ಬೇಡಿಕೆಯನ್ನ ಯಾವ ರೀತಿ ನಾವು ಅಳಿತೀವಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಅಳಿತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಅದನ್ನ ಹಾಗೆ ನಾನು ಹೇಳ್ತೀನಿ, ಅಷ್ಟೇ ನೆನಪಿಟ್ಕೊಳ್ರಿ. ನೋಡಿ, ಈ ಬೇಡಿಕೆಯನ್ನ ಯಾವ ರೀತಿ ಅಳಿತೇವೆ ಅಂದ್ರೆ ನಾವು 4 ಬರ್ಕೊಂಡಿದ್ದೀವಿ, ಅಷ್ಟೇ ನೆನಪಿಟ್ಕೊಳ್ರಿ. ಒಂದು ಬಿಂದು ವಿಧಾನದ ಮೂಲಕ, ವೃತ್ತಖಂಡದ ಮೂಲಕ, ಅದೇ ರೀತಿಯಾಗಿ ವೆಚ್ಚ ವಿಧಾನದ ಮೂಲಕ ಮತ್ತು ಚಾಪ ವಿಧಾನದ ಮೂಲಕ ಅಂತ. ಏನು ಬಿಂದು ವಿಧಾನ ಅಂದ್ರೆ ಈ ರೀತಿ ಇರುತ್ತೆ, ಒಂದು ಡಿಮ್ಯಾಂಡ್ ಕರ್ವ್ ಹೆಂಗಿರುತ್ತೆ ಈ ರೀತಿ ಇರುತ್ತೆ. ಇದು ಬಿಂದು ವಿಧಾನ ಅಂತ ಕರಿತೇವೆ. ಇದನ್ನ ಎಂತ ಕರಿತೀವಿ? ಬಿಂದು ವಿಧಾನ ಅಂತ. ಇದು ಬೇಡಿಕೆ ರೇಖೆ ಆದ್ರೆ ಈ ರೀತಿಯಾಗಿ ನಾವು ಬಿಂದು ವಿಧಾನದ ಮೂಲಕ ಏನ್ ಮಾಡ್ತೇವೆ ಅಂದ್ರೆ ಈ ಬೇಡಿಕೆಯನ್ನ ಅಳಿತೇವೆ. ಇದನ್ನ ಬಿಂದು ವಿಧಾನ ಅಂತ. ಈ ಅಂದ್ರೆ ಎಲೆಕ್ಟ್ರಿಸಿಟಿ ಅಂತ ಕರಿತೇವೆ ನಾವು. ಅಂದ್ರೆ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅನ್ನೋದನ್ನ, ಅಂದ್ರೆ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದು ಇಲ್ಲಿ ಏನಾಗಿದೆ? ಶೂನ್ಯವಾಗಿದೆ. ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅನ್ನೋದು ಇಲ್ಲಿ ಏನಾಗಿದೆ ಅಂದ್ರೆ 1ಕ್ಕಿಂತ ಕಡಿಮೆ ಇದೆ. ಇಲ್ಲಿ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದು ಏನಾಗಿದೆ? 1ಕ್ಕೆ ಸರಿಸಮವಾಗಿದೆ. ಇಲ್ಲಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಅನ್ನೋದು 1ಕ್ಕಿಂತ ಅಧಿಕವಾಗಿದೆ. ಇಲ್ಲಿ ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದು ಇನ್ಫಿನಿಟಿ ಅಂದ್ರೆ ಅನಂತವಾಗಿದೆ ಅಂತ. ಈ ರೀತಿ ಬಿಂದು ವಿಧಾನದ ಮೂಲಕ ಬೇಡಿಕೆಯನ್ನು ಅಳಿತೇವೆ. ಇವನ್ನಷ್ಟೇ ನೆನಪಿಟ್ಕೊಳ್ರಿ, ಬೇಕಾದ ರೇಖಾಚಿತ್ರ ಇಟ್ಕೊಳ್ರಿ. ಇಲ್ಲಿ ನಾವು ಬಾಸಲ ಏನೇನು ರಿಪೀಟ್ ಮಾಡಲ್ಲ. ಎಲ್ಲಿ ಬೇಕಾದ್ರೆ ಏನೋ PUC ಲೆವೆಲ್ ನ ಇದ್ದರೆ ಕೇಳ್ತಾರೆ ಇದನ್ನ. ಬೇಡಿಕೆಯನ್ನ ಯಾವ ರೀತಿಯಲ್ಲಿ ಅಥವಾ ಯಾವ ವಿಧಾನಗಳ ಮೂಲಕ ನಾವು ಅಳಿತೇವೆ ಅಂತ. ಬೇಡಿಕೆಯ ಒಂದು ನಿಯಮವನ್ನ ಯಾವ ರೀತಿ ಅಥವಾ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನ ಯಾವ ರೀತಿಯಾಗಿ ನಾವು ಅಳಿತೇವೆ ಅನ್ನೋದನ್ನ ಈ ಒಂದು ಬಿಂದು ವಿಧಾನದ ಮೂಲಕ ಅಥವಾ ವೃತ್ತಖಂಡ ವಿಧಾನದ ಮೂಲಕ ಅಥವಾ ವೆಚ್ಚ ವಿಧಾನದ ಮೂಲಕ ಮತ್ತು ಚಾಪು ವಿಧಾನದ ಮೂಲಕ ಈ ಬೇಡಿಕೆ ನಿಯಮವನ್ನು ನಾವು ಅಳಿತೇವೆ ಅಂತ. ಇನ್ನು ವೃತ್ತಖಂಡದ ಮೂಲಕ ಅಂದ್ರೆ ಈ ರೀತಿ ಇರುತ್ತೆ. ಏನೋ ಈ ರೀತಿ ಕೂಡ ನಾವು ಅಳಿತೇವೆ. ಈ ರೀತಿ ಭಾಗ ಮಾಡಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅನ್ನೋದು ಈ ವೃತ್ತದ ಮೂಲಕ ಹೇಳಿದ್ರೆ ಅದನ್ನ ವೃತ್ತಖಂಡ ಅಂತ ಹೇಳ್ತೇವೆ. ಇನ್ನು ವೆಚ್ಚ ವಿಧಾನ ಅಂತ ಬರ್ತೈತಿ. ವೆಚ್ಚ ವಿಧಾನ ಅಂದ್ರೆ ಎಷ್ಟು ಖರ್ಚು ಮಾಡಿದ್ದೀವಿ ಅನ್ನೋದ್ರ ಮೇಲೆ ಹೇಳ್ತೇವೆ. ಇದನ್ನ ಡೈಗ್ರಾಮ್ ಮೂಲಕ ಹೇಳ್ತೇವೆ. ನಾವೇನು ಲಂಬ ರೀತಿಯಲ್ಲಿ ಬಿಡಿಸ್ತೇವಲ್ಲ ಗ್ರಾಫ್, ಆ ರೀತಿಯಲ್ಲಿ ಇದನ್ನ ಚಾಪು ವಿಧಾನವನ್ನ ಹೇಳಲಾಗುತ್ತೆ. ಅಂದ್ರೆ ಬೇಡಿಕೆ ನಿಯಮವನ್ನ ಬಿಂದು ವಿಧಾನದ ಮೂಲಕ, ವೃತ್ತಖಂಡದ ಮೂಲಕ ಅಥವಾ ವೆಚ್ಚ ವಿಧಾನದ ಮೂಲಕ ಮತ್ತು ಚಾಪು ವಿಧಾನದ ಮೂಲಕ ಇವು 4 ಬೆಳೆಸಿಕೊಂಡು ನಾವು ಬೇಡಿಕೆ ನಿಯಮವನ್ನ ಹೇಳ್ತೇವೆ. ಇದರ ಒಂದು ಸೂತ್ರ ಏನಪ್ಪಾ ಅಂದ್ರೆ ಬೇಡಿಕೆಯದ್ದು D = ಫಂಕ್ಷನ್ ಆಫ್ ಎಫ್ ಅಂತ. ಎಫ್ ಅಂದ್ರೆ ಏನು? ಬಿಂಬಕ ಅಂತ. ಎಫ್ ಅಂದ್ರೆ ಬಿಂಬಕ ಅಂತ ಅರ್ಥ. ಇದು ಬೇಡಿಕೆ ನಿಯಮದ್ದು ಅಂತ. ಬೇಡಿಕೆ ನಿಯಮದ್ದು ಬೇಡಿಕೆ = ಬಿಂಬಕ. ಎಫ್ ಅಂದ್ರೆ ಬಿಂಬಕ ಅಂತ ಅಂದ್ರೆ ಬದಲಾವಣೆ ಅಂತ. ಯಾವ ರೀತಿಯಾಗಿ ಎರಡುಗಳ ನಡುವಿನ ಸಂಬಂಧವನ್ನು ತಿಳಿಸ್ಕೊಡ್ತೈತಿ ಈ ಬಿಂಬಕ ಅಂತ. ಯಾವ ರೀತಿಯಲ್ಲಿ ಎರಡುಗಳಲ್ಲಿ ಬದಲಾವಣೆ ಆಗಿದೆ ಅಂತ. ಇದು ಪಿ ಅಂತ ಅಂದ್ರೆ ಬೆಲೆ ಅಂತ. D = F P ಅನ್ನೋದು ಏನು ಬೇಡಿಕೆ ನಿಯಮದ ಒಂದು ಸೂತ್ರ ಅಂತ ಹೇಳ್ಬೋದು. ಮತ್ತೇನಾದ್ರೂ ಬಿಟ್ಟೆ ನಾನು ಬೇಡಿಕೆ ಸಂಬಂಧಪಟ್ಟಂಗೆ ಎಲ್ಲ ಹೇಳಿದೆ ಅನ್ಕೊಂತೀನಿ. ಬೇಡಿಕೆಯ ರೇಖಾಚಿತ್ರವನ್ನ ನಾನು ಹೇಳಿದ್ವಲ್ಲ ಈ ರೀತಿ ಇರುತ್ತೆ ಅಂತ. ಎಡದಿಂದ ಬಲಕ್ಕೆ ಕೆಳಮುಖವಾಗಿರುತ್ತೆ. ಕಾರಣ ಅಂದ್ರೆ ಬೆಲೆ ಮತ್ತು ಬೇಡಿಕೆ ಅನ್ನೋದು ಏನಾಗುತ್ತೆ? ವಿರುದ್ಧ ಸಂಬಂಧವನ್ನು ಹೊಂದಿರೋದ್ರಿಂದ ಏನಾಗುತ್ತೆ? ಬೇಡಿಕೆ ರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅಂತ.